ಬಂಧುಗಳೇ, ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ವಾಸ್ತವವಾಗಿ ಭಕ್ತಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ನನ್ನಂತ ಒಬ್ಬ ಮಾತುಗಾರ, ಭಾಷಣಕಾರ, ಸಭೆ ಮುಂದೆ ಹೇಳ್ತಕ್ಕಂಥ ಸರಕೆ ಅಲ್ಲ ಅಂತಕ್ಕಂಥದ್ದು ನನ್ನ ಅನುಭವ ಅಂತೇಳಿ. ಯಾಕೆ ಮಾತಂದು ಹೇಳ್ತೀನಿ ಅಂದ್ರೆ, ಆ ಭಕ್ತಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಅನುಭವ ವೇದ್ಯವೇ ಹೊರತು ಅದು ಅಭಿವ್ಯಕ್ತಿ ವೇದ್ಯ ಅಲ್ಲ ಅಂತೇಳಿ. ಅದು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಯಾಕೆ ಮಾತಂದು ಹೇಳಿದ್ರೆ, ಅನೇಕ ದಾರ್ಶನಿಕರು ಸತ್ವದ ಬಗ್ಗೆ ಮಾತಾಡ್ತಾರೆ, ಈ ಭಕ್ತಿಯ ಶಕ್ತಿ ಬಗ್ಗೆ ಮಾತನಾಡ್ತಾರೆ. ನಾವು ದೀಪ ಬೆಳೆಸಿ ಉದ್ಘಾಟನೆ ಮಾಡ್ತಾ ಇದ್ವಿ. ಆ ದೀಪದ ಬೆಳಕನ್ನು ಗಮನಿಸಿದ್ದೀರಾ? ನೀವು ಸಹಜವಾಗಿ ಒಂದು ದೀಪ ಅಂದರೆ ಮಣ್ಣಿನ ದೀಪ ಗಮನಿಸ್ಕೊಳ್ಳಿ, ನೀವು ನನ್ನ ಕಲ್ಪನೆಯಲ್ಲಿ ಇಟ್ಕೊಳ್ಳಿ. ಈ ದೀಪ ಅಲ್ಲ, ಮಣ್ಣಿನ ದೀಪ ಇದೆ, ಅದಕ್ಕೂ ಎಣ್ಣೆ ಹಾಕ್ತೀವಿ, ಅದಕ್ಕೂ ಬತ್ತಿ ಹಾಕ್ತೀವಿ, ದೀಪ ಹಚ್ತೀವಿ. ಹೆಂಗಿರುತ್ತದು ನೋಡಿ. ಕವಿ ನಮ್ಮ ಕಾವ್ಯಾನಂದರು ಒಂದು ಕವನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪ್ರಣತೆ ಕಪ್ಪು, ಎಣ್ಣೆ ಹಳದಿ, ಬತ್ತಿ ಬಿಳಿ, ಮೂರು ಸೇರಿ ಬೆಳಕಾಗುವ ಬರವ ನೋಡ. ಏನು ಅದ್ಭುತ ಅಲ್ವಾ? ಏನಲ್ಲ ಕಾಂಬಿನೇಷನ್ ಅಲ್ವಾ? ಕಡೆಗೆ ಅವ್ರು ಲೋಕಾನುಭವ ಮತ್ತೊಂದು ಮಾತು ಸೇರಿಸ್ತಾರೆ. ಎಲೆ ಹಸುರು, ಅಡಕೆ ಕಪ್ಪು, ಸುಣ್ಣ ಬಿಳಿ, ಮೂರು ಸೇರಿ ಬಾಯಿ ಕೆಂಪಾಗುವ ಬರವ ನೋಡ. ಒಂದು ವಿಚಿತ್ರ ಅನ್ಸುತ್ತಲ್ವಾ? ಎಲೆ ಕಲರೇ ಬೇರೆ, ಅಡಿಕೆ ಕಲರೇ ಬೇರೆ, ಸುಣ್ಣದೇ ಬೇರೆ. ಅದರಲ್ಲಿ ಯಾಕೆ ಬಾಯಿ ಹೆಂಗಾಗುತ್ತೆ? ಬಾಯಿ ಕೆಂಪಾಗುತ್ತಲ್ವಾ? ಕಡೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮಿಕವಾದಂಥ ನುಡಿಗಟ್ಟನ್ನು ಅದರೊಳಗಡೆ ಸೇರಿಸ್ತಾರೆ. ನಾನು ಬಿಂದು, ನೀನು ಸಿಂಧು. ಒಳಗಡೆ ಇರ್ತಕ್ಕಂಥ ದೇವರಿದ್ದಾನಲ್ಲ, ಅದು ಸಿಂಧು. ಅದು ನೀನು ಸಿಂಧು, ನಾನು ಬಿಂದು, ಭಕ್ತಿ ಭಾಗೀರಥಿ, ಮೂರು ಸೇರಿ ಒಂದಾಗುವ ನೀ ಬೆರಗ ನೋಡ ಅಂತೇಳಿ. ಆ ಬೆರಗಷ್ಟೇ, ಅದೊಂದು ಸೋಜಿಗೆ, ಅದೊಂದು ವಿಸ್ಮಯ ಅನ್ನೋದು ಬಿಟ್ರೆ ಹೆಂಗೆ ಹೇಳೋದು ಆ ಮಾತಿನ ಆ ಭಕ್ತಿ ಬಗ್ಗೆ? ಏನು ಹೇಳ್ತೀರಾ ನೀವು? ನೋಡಿ, ಒಳಗಡೆ ಇರ್ತಕ್ಕಂಥ ವಿಗ್ರಹದ ಶಕ್ತಿ, ಎದುರು ಕೂತಿರ್ತಕ್ಕಂಥ ಈ ಸಣ್ಣ ಕುಬ್ಜನಾದ ವ್ಯಕ್ತಿ, ಇವೆರಡರ ಮಧ್ಯೆ ಅದ್ಭುತವಾದಂಥ ಭಕ್ತಿ ಉದ್ಭವ ಆಗಿದೆ ಅಂದರೆ ಹೇಗಿರ್ಬೇಕದು? ಬಾಯಿಂದ ಹೇಳ್ತೀರಾ ನೀವು? ಅದು ಯಾವತ್ತಿದ್ರೂ ಕೂಡ ಅನುಭವ ವೇದ್ಯ ಅಂತೇಳಿ. ಅದಕ್ಕೆ ಪ್ರಾಯಶಃ ಯಾರ್ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ. ಪ್ರಾಯಶಃ ಭಕ್ತಿಯ ಭಂಡಾರಿ ಅಂತೇಳಿ ಈ ಜಗತ್ತಿಗೆ ಸಾರಿ ಹೇಳ್ತಾ ಇರ್ತಕ್ಕಂಥ ಭಕ್ತಿಯ ಭಂಡಾರಿ ಬಸವಣ್ಣವರಂತೂ ಒಂದು ಅದ್ಭುತವಾದಂಥ ಒಂದು ಸಾರ್ವಕಾಲಿಕ ಸತ್ಯ ನಮ್ಮ ಎದುರಿಗೆ ಹೇಳ್ತಾರೆ ಭಕ್ತಿ ಬಗ್ಗೆ. ಹೆಂಗೆ ನೀವು ಲಿಂಗ ಇಟ್ಕೊಂಡು ಲಿಂಗ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತೀವೋ ಅಥವಾ ಒಳಗಡೆ ಇರ್ತಕ್ಕಂಥ ದೇವ್ರನ್ನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವೋ ಗೊತ್ತಿಲ್ಲ. ಆದ್ರೆ ಪ್ರಾರ್ಥನೆ ಹೆಂಗಿರ್ಬೇಕಪ್ಪ ಅಂದ್ರೆ ಅಚಲವಾದಂಥ ವಿಶ್ವಾಸ, ಗಟ್ಟಿಯಾದಂಥ ನಂಬಿಕೆ ಆ ದೇವ್ರ ಮೇಲೆ ಇದ್ದುಬಿಟ್ರೆ ಡೆಫಿನೆಟ್ ಆಗಿ ಆ ದೇವ್ರು ವಾಪಸ್ಸು ನಿನಗೆ ಹೋಗ್ಕೊಡ್ತಾನೆ ಅಂತೇಳಿ. ಯಾರು ಹೇಳಿರೋ ಮಾತಿದು? ನಾವೆಲ್ಲ ನಂಬಿರ್ತಕ್ಕಂಥ ನಮ್ಮ ದಾರ್ಶನಿಕ ದ್ರಷ್ಟಾರ ಬಸವಣ್ಣವ್ರು ಹೇಳ್ತಾರೆ, ನಂಬಿಕರೆದರೆ ಓ ಎನ್ನನೆ ಶಿವನು, ನಂಬರು ನಚ್ಚರು ಬರಿದೆ ಕರೆಯವರು ಅಂತಾರೆ. ಯಾವಾಗ ಈ ಭಕ್ತಿಗೆ ಒಂದು ರೀತಿ ಅಪಚಾರ ಆಗುತ್ತೆ ಅಂದರೆ, ನಮ್ಮ ಭಕ್ತಿ ಬೂಟಾಟಿಕೆ ಆದಾಗ, ನಮ್ಮ ಭಕ್ತಿ ಅಂತಕ್ಕಂಥದ್ದು ಇದೆಯಲ್ಲ ಅದೊಂದು ರೀತಿ ನಾಟಕೀಯವಾದಾಗ, ಅಥವಾ ನಮ್ಮ ಭಕ್ತಿ ಅಂತಕ್ಕಂಥದ್ದು ಭಯದಿಂದ ಕೂಡದಾಗಿದೆಯಲ್ಲ, ಅದು ಡೆಫಿನೆಟ್ ಆಗಿ ಅದೊಂದು ಬೂಟಾಟಿಕೆ ಭಕ್ತಿ. ಭಗವಂತ ಓದಿಯಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಓದಿತಕ್ಕಂಥದ್ದು ಶ್ರದ್ಧೆ ಭಕ್ತಿಗೆ ಅಂತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಸಾಹಿತ್ಯದ ದರ್ಶನದಲ್ಲೂ ಸಿಗುತ್ತೆ. ಭಾರಿ ಜನ ಬರೆದಿದೆ. ಪ್ರಾಯಶಃ ಈ ಸಂದರ್ಭದಲ್ಲಿ ಪೂಜ್ಯರಿದ್ರಿಗೆ ನಾನು ಪ್ರಸ್ತಾಪ ಮಾಡಬೇಕಾದಂಥ ಸಂದೇಶ ಅಂದರೆ ಒಂದು ಸರ್ಕು ಅಂದರೆ ಏನದು ಅಂದರೆ, ಅನೇಕ ಜನ ಹೇಳ್ತಾರೆ ಭಾರಿ ಮೂಲಭೂತವಾದಂಥ ಬಸವವಾದಿಗಳೇನಿದ್ದಾರೆ, ಮೂಲಭೂತವಾಗಿ ನಾವು ಬಸವ ಪ್ರಜ್ಞೆ ಬಿಟ್ಟು ಆ ಕಡೆ ಈ ಕಡೆ ಅಲಗಾಡಲ್ಲ ಅಂತ ಏನು ಹೇಳ್ತಾರೆ, ಅವರೆಲ್ಲ ದೇವಾಲಯಗಳನ್ನು ಸಾರಾಸಟ್ಟ ನಿರಾಕರಣೆ ಮಾಡ್ತಕ್ಕಂಥದ್ದು, ಬಸವಣ್ಣ ದೇವಸ್ಥಾನದ ವಿರೋಧಿ ಅಂತಕ್ಕಂಥ ಅನೇಕ ಸಂಗತಿಗಳನ್ನು ನೋಡ್ತಾ ಇರ್ತಿರಲ್ಲ. ಇದು ನನಗನ್ಸುತ್ತೆ ಪ್ರಾಯಶಃ ಎಷ್ಟು ಬೇಸರದ ಸಂಗತಿ, ಎಷ್ಟು ನಾಚಿಕೆಡಿನ ಸಂಗತಿ. ಬಸವಣ್ಣವ್ರು ವಾಸ್ತವವಾಗಿ ಮಾತು ನೋಡಿ, ಅದು ಕೊಟ್ಟಿರ್ತಕ್ಕಂಥ ಲಿಬರ್ಟಿ ಗಮನಿಸಿ ನಿಮಗೆ, ಅದು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಗಮನಿಸಿ ನಿಮಗೆ. ಬಸವಣ್ಣ ನಾನು ಹೇಳಿದ್ದೆ ಅಂತಿಮ ಸತ್ಯ ಅಂತ ಹೇಳಿದ್ದಾರೆ. ಯಾವ್ದು ನನಗೆ ಇಷ್ಟ ದೈವ? ನನ್ನ ಕೂಡಲ ಸಂಗಮ ದೇವ ನನ್ನ ಇಷ್ಟ ದೈವ. ಒಪ್ಕೊಂಡಿರ್ತಾರೆ ಅವರು. ಆ ಕೂಡಲ ಸಂಗಮ ದೇವರ ಅಂಕಿತದಲ್ಲೇ ವಚನ ಬರೀತಾರೆ. ಎಸ್, ನಾನು ಬಸವಣ್ಣ ಹೇಳ್ತಾ ಇದ್ದೀನಪ್ಪ, ಕೂಡಲ ಸಂಗಮ ದೇವ ನನ್ನ ಅಂಕಿತ ಅಂದ್ರೆ ಎಲ್ಲರೂ ನೀವು ಕೂಡಲ ಸಂಗಮ ದೇವ ಅಂತಲೇ ಅನ್ಬೇಕು ಅಂತ ಹೇಳಿದಾರ? ಹೇಳಿಲ್ಲಲ್ವಾ? ಏನ್ ಹೇಳ್ತಾರೆ? ಒಂದು ಸ್ವಾತಂತ್ರ್ಯ ಕೊಟ್ಟಿರೋ ಭಕ್ತಿ ಬಗ್ಗೆ ಚನ್ನಬಸವಣ್ಣವ್ರು ಕೂಡಲ ಚನ್ನ ಸಂಗಮ ದೇವ ಅಂತೇಳಿ ನನ್ನ ಇಷ್ಟ ದೈವ ಅಂತಾರೆ. ಅಪ್ಮಾದೇವಿ ಚನ್ನಮಲ್ಲಿಕಾರ್ಜುನ ನನ್ನ ಇಷ್ಟ ದೈವ ಅಂತಾಳೆ. ಹನುಮ ಪ್ರಭು ಗುಹೇಶ್ವರ ನನ್ನ ಇಷ್ಟ ದೈವ ಅಂತಾರೆ. ಏನು ಅದ್ಭುತವಾದ ಸ್ವಾತಂತ್ರ್ಯ ಕೊಟ್ಟಿರಲ್ಲ ಬಸವಣ್ಣ. ಆ ಭಕ್ತಿಯ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಮುಕ್ತತೆ ಮೇಲೆ ಬಸವಣ್ಣ ಹಿಂಗೆ ಹೇಳಿದ್ದಾರೆ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಸವಣ್ಣವರು ತತ್ವಕ್ಕೆ ಸಿದ್ಧಾಂತಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತೇಳಿ ನಂದಾದ್ರೂ ಭಾವನೆ ಅಂತೇಳಿ. ಎರಡನೇದು, ಪರಮಪೂಜ್ಯ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಲೇಖನ ಬರೀತಿದ್ದಾರೆ. ಇವೆಲ್ಲ ಗಮನಿಸಿರ್ತೀರ ಹೆಂಗೆ ಗೊತ್ತಿಲ್ಲ. ವಿಜಯ ಕರ್ನಾಟಕದಲ್ಲಿ ಪ್ರತಿ ದಿವಸ ನೀವು ಜಗದ್ಗುರು ನೋಡ್ಬೋದು, ಪ್ರತಿ ವಾರದಲ್ಲಿ ಅಂಕಣ ಬರುತ್ತೆ. ಅವ್ರು ಇದಕ್ಕೆ ಸಂಬಂಧಪಟ್ಟಂಗೆ ಎಂತ ಅದ್ಭುತವಾದಂಥ ವಿಶ್ಲೇಷಣೆ ಮಾಡಿದರೆ ಅನ್ನೋದು ಅಷ್ಟೇ ನಿಮ್ಗೆ ಗಮನಕ್ಕೆ ತಂದು. ಯಾವುದದು ನೋಡಿ, ಇವ್ರದ್ದೇನಪ್ಪ ನೋಡಪ್ಪ, ನೀವು ಒಂದು ಸಾರಿ ಲಿಂಗಾಯತರಾದ್ಮೇಲೆ ಇಷ್ಟು ಲಿಂಗ ಬಿಟ್ಟು ಮತ್ತೊಂದು ಕಡೆ ಹೋಗಬಾರ್ದು ಅಂತಾನೆ ಇವ್ರ ವಾದ. ಏನು ಚೆನ್ನಾಗಿ ಲಾಜಿಕಲಿ ಪ್ರಶ್ನೆ ಮಾಡ್ತಾರೆ ಅಂದರೆ ಜಗದ್ಗುರುಗಳು. ನೋಡಪ್ಪ, ನಾವು ಎಡಗೈನಲ್ಲಿ ಇಷ್ಟಲಿಂಗ ಇಟ್ಕೊಂಡು ಪೂಜೆ ಮಾಡ್ತೀವಿ. ಈಗ ಇಷ್ಟಲಿಂಗ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು ಅಂದ್ರೆ ನಂದೊಂದು ಪ್ರಶ್ನೆ, ಅವ್ನು ಎಡಗೈಯೇ ಇಲ್ಲಪ್ಪ, ಬಲಗೈಯೇ ಇಲ್ಲಪ್ಪ, ಕೈಯಿಂದ ಏನು ಮಾಡಬೇಕು? ಕೈಯೇ ಇಲ್ಲ, ಏನು ಮಾಡ್ಬೇಕು ಅವನು? ಎಷ್ಟು ಬೂಟಾಡಿಕೆ ಇದು, ಅಲ್ಲೇ ಹೋಗ್ಬೇಕು. ಇಲ್ಲಪ್ಪ, ನನಗೊಂದು ದೇವರ ಸಾಕ್ಷಾತ್ಕಾರ ಬೇಕು, ಒಂದು ಪ್ರಾರ್ಥನೆ ಬೇಕು, ನಾನು ಗುಡಿಗೆ ಹೋಗಿ ಅದ್ರ ಕಡೆ ಕೊಡ್ತೀನಿ.
ಯಾವ ಇಷ್ಟಲಿಂಗ ನಿರಾಕರಣೆ ಅಲ್ಲ, ಇಷ್ಟಲಿಂಗ ಒಪ್ಪೋಣ, ಇಷ್ಟಲಿಂಗ ಧಾರಿಗಳಾಗಬೇಕು ಅನ್ನೋದು ಒಪ್ಪೋಣ, ಆ ಇಷ್ಟಲಿಂಗನೂ ಪೂಜೆ ಮಾಡೋಣ. ಇಲ್ಲಪ್ಪ ಅದಾಗದೇ ಇದ್ದರು ಅದಕ್ಕೆ ಅದನ್ನ ಇಷ್ಟಲಿಂಗ ಅಂತಾರೆ. ಇಲ್ಲಪ್ಪ ನನಗೆ ದೇವಸ್ಥಾನದ ಒಂದು ಖುಷಿ ಕಾಣುತ್ತೆ ಅಂದ್ರೆ ಪ್ರಾರ್ಥನೆ ಮಾಡಲಿ ಬಿಡಿ, ಹಿಂಗೆ ಪೂಜೆ ಮಾಡಬೇಕು ಅಂತೇಳಿ ಯಾಕೆ ನಿರ್ಬಂಧ ಇರಬೇಕು? ಅದಕ್ಕೆ ಅವ್ರು ಕೊಡ್ತಕ್ಕಂಥ ಉದಾಹರಣೆ ಏನಪ್ಪಾ ಅಂದ್ರೆ, ಭಕ್ತಿಯ ಆತ್ಯಂತಿಕವಾದಂತಹ ಟಾರ್ಗೆಟ್ ಏನು, ಸತ್ಯ ಏನಪ್ಪಾ ಅಂದ್ರೆ, ಲಾಜಿಕ್ ಎಂಡ್ ಏನಪ್ಪಾ ಅಂದ್ರೆ ಒಂದು ಮುಕ್ತಿ ಅಂತೇಳಿ, ಜೀವನ್ ಮುಕ್ತಿ ಅಂತೇಳಿ, ಖುಷಿ ಕೊಡುತ್ತೆ ಅಂತೇಳಿ. ಆ ಖುಷಿ ದೇವಸ್ಥಾನದ ಒಳಗಡೆ ಸಿಗುತ್ತೆ ಅನ್ನೋದಾದ್ರೆ ನೀವ್ಯಾಕ್ರೆ ಅದು ಗಡ್ಡ ಬರಬೇಕು? ಅದು ಲಿಂಗ ಪೂಜೆ ಮಾಡೋದ್ರಿಂದ ಖುಷಿ ಸಿಗ್ತದೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಹೆಂಗ ಅವ್ರ ಇಷ್ಟಾನುಸಾರ ಆ ಜೀವನ್ ಮುಕ್ತಿ ಅಂತಕ್ಕಂಥದ್ದು, ಆ ಪರಮಾನಂದ ಅಂತಕ್ಕಂಥದ್ದು ಆಗ್ಬೇಕಲ್ಲ. ಅದಕ್ಕೆ ಪೂಜೆ ಕೊಡ್ತಕ್ಕಂಥ ದೊಡ್ಡ ಉದಾಹರಣೆ ಯಾವುದಪ್ಪ ಅಂದ್ರೆ, ನೋಡಿ ಒಂದು ವಾಚ್ ಕಟ್ತೀವಲ್ವಾ, ವಾಚ್ನ ಆತ್ಯಂತಿಕವಾದಂಥ ಗುರಿ ಏನು? ಟೈಮ್ ತೋರ್ಸೋದಷ್ಟೇ ತಾನೆ. ಇಲ್ಲಪ್ಪ ನೀನು ರಿಸ್ಟ್ ವಾಚೇ ಕಟ್ಟಬೇಕು ಅಂದ್ರೆ, ಇಲ್ಲಪ್ಪ ನಮ್ಮನೇಲಿ ಒಂದು ಗೋಡೆ ಗಡಿಯಾರ ಇದೆಯಪ್ಪ, ಗೋಡೆ ಗಡಿಯಾರ ಸ್ಥಾವರ ಅದಲ್ಲೇ ಇರುತ್ತಾನೆ. ಆದ್ರೆ ಈ ರಿಸ್ಟ್ ವಾಚು ನಾವು ಹೋದ ಕಡೆ ಎಲ್ಲ ಬರುತ್ತೆ, ಆ ಗುಡಿಲಿರ್ತಕ್ಕಂಥ ದೇವರು ಸ್ಥಾವರ ಅಲ್ಲೇ ಇರುತ್ತೆ, ಆದ್ರೆ ಕಟ್ಟಿರೋ ಲಿಂಗ ನಮ್ಮ ಜೊತೆ ಬರುತ್ತೆ. ಈಗ ಯೋಚನೆ ಮಾಡೋಣ, ಇಲ್ಲಪ್ಪ ನೀನು ಯಾವ ಕಾರಣಕ್ಕೂ ಟೈಮ್ ನೋಡಬೇಕು ಅಂದ್ರೆ ಆ ಗೋಡೆ ಗಡಿಯಾರ ನೋಡ್ಲೇಬಾರ್ದು, ನೀನು ರಿಸ್ಟ್ ವಾಚ್ ನೋಡಬೇಕು ಅಂದ್ರೆ ಅದು ಒಣ ಪ್ರತಿಷ್ಠೆ ಅನ್ಸಲ್ವಾ? ತೀರಾ ನಾನ್ ಸೆನ್ಸ್ ಅನ್ನಲ್ವಾ? ನನಗೆ ಬೇಕಾದ್ರೆ ಟೈಮ್ ಅಪ್ಪ, ಆ ಟೈಮ್ ಬೇಕು ಅಂದ್ರೆ ಒಂದ್ಸರಿ ವಾಚ್ ನೋಡ್ಕೊಂತೀನಿ, ರಿಸ್ಟ್ ವಾಚ್ ಇರುತ್ತೆ, ಮನೇಲಿ ಒಂದು ಗೋಡೆ ಗಡಿಯಾರ ಇಟ್ಕೊಂಡಿದ್ದೀನಿ, ತಪ್ಪೇನಿದೆ? ಈ ಲಾಜಿಕಲ್ ಮೇಲೆ, ಇಂಥ ಒಂದು ತರ್ಕದ ಆಧಾರದ ಮೇಲೆ ನಿಜವಾದಂಥ ಸತ್ಯ ಮತ್ತು ತತ್ವದ ದರ್ಶನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅವತ್ತು ಇವತ್ತು ಎಂದೆಂದಿಗಿಂತಲೂ ಆಗಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಪ್ರಾಸಂಗಿಕವಾಗಿ ಸಂದರ್ಭದಲ್ಲಿ ಹೇಳ್ತಾ ನಾನು ಆಗಲೇ ಹೇಳಿದೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ, ದೇವಾಲಯದ ಸಾಕ್ಷಾತ್ಕಾರದ ಬಗ್ಗೆ, ದೇವಾಲಯನ ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ, ಯಾವುದೂ ಇಲ್ಲದೆ ಇರ್ತಕ್ಕಂಥ ದೇವಾಲಯದ ಅದನ್ನು ಪುರಸ್ಕಾರ ಮಾಡಿರ್ತಕ್ಕಂಥ 108 ವಚನ ಕೊಡ್ಬೋದು ನಿಮಗೆ. ನಾನು ಒಂದೇ ಒಂದು ವಚನ ಕೇಳ್ತೇನೆ. ಅವ್ರ ದೇವಸ್ಥಾನಗಳ ಬಗ್ಗೆ ಏನನ್ನು ನಿರಾಕರಣೆ ಮಾಡಿದ್ದಾರೆ ಅಂದರೆ, ಆ ಡಾಂಬಿಕ ಭಕ್ತಿ ಅಂತೀವಲ್ಲ, ಅದನ್ನ ಡೆಫಿನೆಟ್ ಬಸವಣ್ಣವ್ರು ಒಪ್ಪಲ್ಲ, ಗೊತ್ತಾ ನಿಮಗೆ? ಸುಮ್ಮನೆ ಪೂಜೆ ನಮ್ಮಲ್ಲಿ ಒಬ್ರು ಇದ್ರು, ಅವರು ಪುಟ್ಟಯ್ಯ ಅಂತಿದ್ರು, ಅವರು ಅದನ್ನ ಭಕ್ತಿ ಅಂತೀರಾ, ಪೂಜೆ ಅಂತೀರಾ? ಎಷ್ಟೊತ್ತು ಪೂಜೆ ಊರಾಗೆಲ್ಲ ಅಣ್ಣ ಏನ್ ಪೂಜೆ ಕುತ್ಕೊಂಡ್ರಣ 1.5 ಗಂಟೆ ಕಾರಣ ಪೂಜೆ ಮಾಡ್ತಾರೆ ಸಖತ ಪೂಜೆ ಮಾಡ್ತಾರೆ ಅನ್ನೋರು. ಹೆಂಗ್ ಸಾಧ್ಯ ರೀ? ಈಗ ಪೂಜೆ ಮಾಡಿದ್ರೆ ನಮ್ಮಂತರಿಗೆ ಪರಮ ಪೂಜರು ಮಾಡ್ಬೋದು ಗಂಟೆಗಟ್ಟಲೆ, ಅಥವಾ ಅಂತ ಒಂದು ಅದ್ಭುತವಾದಂಥ ಆತ್ಮಶಕ್ತಿ ಇದ್ದರೆ ಮಾಡ್ಬೋದು. ನಾವೆಲ್ಲ ಲೌಕಿಕ ಜಗತ್ತಾರೆ ಎಷ್ಟೊತ್ತು ಪೂಜೆ ಮಾಡೋಕ್ಕಾಗತ್ತೆ? ಬಾರಿ ಹೊತ್ತು ಮಾಡೋಕ್ಕಾಗತ್ತಾ? ಈ ಮ್ಯಾಕ್ಸಿಮಮ್ 5 ನಿಮಿಷ ಅಲ್ವಾ? 1-2 ನಿಮಿಷ. ನಾನಂತೂ ಒಂದು 2-3 ನಿಮಿಷದ ಮೇಲೆ ಪೂಜೆ ಮಾಡ್ಕೊಳಕ್ಕಾಗಲ್ಲ. ಅವ್ರು ಗಂಟೆಗಟ್ಟಲೆ ಪೂಜೆ ಮಾಡ್ಕೊಂತಾರೆ ಅಂದ್ರೆ ಕಡೆ ಕೇಳಿದೆ, ಹೆಂಗಣ ಅಷ್ಟೊಂದು ಹಿಂಗೆ ಪೂಜೆ ಸಖತ್ತಾಗಿರ್ತದೆ ಕಣ, ನೋಡ್ಬೇಕು ಅವ್ರು ಪೂಜೆ ಅಂದ. ಹೆಂಗ್ ಮಾಡ್ಕೊಂತಾರೆ ಅಂದ್ರೆ, ಅಣ್ಣ ದೇವ್ರ ಮುಂದೆ ಕುತ್ಕೊಂಡ್ಬಿಟ್ರು ಅಂದ್ರೆ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಲ್ಲ ಕಣ 3 ಗಿಡ ಹೊಲಕ್ಕೆ ಬಿದ್ದಬೇಕು ಅಂತ ಹೇಳಿದ್ದೆ, ಬೇಸಿದ್ರೆ ಸಿಕ್ಕಿದ್ರೆ ಇಲ್ಲೋ ನೋಡ್ಕೊಂಡ ಇಲ್ಲೋ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಮ್ಮ ಮನೇಲಿ ಬಡ್ಕೊಂಡೆ ಕಳೆ ಕಿಡ್ಬೇಕಾಯ್ತು ಕಡೆ, ಹಾಳು ನೋಡು ಅಂತ ನೋಡಿಲ್ಲೋ ಇಲ್ಲೋ ಗೊತ್ತಿಲ್ಲ, ಇವಳೊಳ್ಳೆ ಕಟ್ಕೊಂಡಂಗೆ ಆಯ್ತು, ಹಂಗಂದು ಓಂ ನಮ ಶಿವಾಯ, ಓಂ ನಮ ಶಿವಾಯ ಹೇಳಿ ಒಂದು 4 ಮುಯ್ಯಾಳು ಮಾಡ್ಕೊಳ್ಳ ಅಂತೇಳಿ ಅವರು ಬಂದಿಲ್ಲ ಅಂತ ಕಾಣುತ್ತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ. ಆ ಪಕ್ಕದ ಮನೆಯಲ್ಲಿ ಬಿತ್ತು 3 ದಿವಸ ಆಯ್ತು ಅಂತ ಇವ್ನು ಇನ್ನೂ ಬಿತ್ತಂಗಿಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆ ಹೊಲ ನೋಡಿ ಹಾಳು ಬಿದ್ದವೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜೆ ಅಂತೀರಾ ಇದನ್ನ? ಇದನ್ನ ಭಕ್ತಿ ಅಂತೀರಾ? ಇದನ್ನ ಏಕಾಗ್ರತೆ ಅಂತೀರಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲವ ಪ್ರಭುಗಳು ಅಂದ್ರೆ, ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ, ಮಣಿಯ ನೆನೆಸಿ ಕಾಲವ ಕಳೆಯಬೇಡ, ಕ್ಷಣವಾದರೂ ನಿಜದ ನೆನವೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನವೇ ಸಾಕು ಅಂತಾರೆ. 1 ಸೆಕೆಂಡ್, ಒಂದು 5 ಸೆಕೆಂಡ್, ಒಂದು 10 ಸೆಕೆಂಡ್, 20 ಸೆಕೆಂಡ್, ಎಷ್ಟೊತ್ತು ನೀವು ದೇವಸ್ಥಾನದ ಮೇಲೆ ಇರ್ತೀರಾ, ದೇವ್ರ ಜೊತೆ ಇರ್ತೀರಾ, ದೇವರು ಮತ್ತು ನಮ್ಮ ಮಧ್ಯೆ ಏನೂ ಬರಬಾರ್ದ್ರಿ. ಅಷ್ಟೊಂದು ಏಕಾಗ್ರತೆ, ಅಷ್ಟೊಂದು ತದೇಕವಾದಂಥ ಒಂದು ಚಿತ್ತತೆ ನಮ್ಮ ಒಂದು ಹಿಡಿದಲ್ಲಿತ್ತು ಅಂದರೆ ಡೆಫಿನೆಟ್ ಆಗಿ ಭಗವಂತ ಹೋಗ್ಬಿಡ್ತದೆ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಬಸವಣ್ಣವ್ರು ನಮಗೆ ಸಾಕ್ಷೀಕರಿಸಿದ್ದಾರೆ. ಒಂದು ಅದ್ಭುತವಾದಂಥ ಪುಟಾಟಿಕೆ ಬಗ್ಗೆ ಬಸವಣ್ಣವರು ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ, ಭಾರಿ ಚೆನ್ನಾಗಿದೆ ಅದು. ಬಹುಶಃ ನಮ್ಮೆಲ್ಲರ ಲೋಕಾನುಭವದ ನಿದರ್ಶನ ಅದು ಅಂತೇಳಿ. ಹೆಂಗಿರುತ್ತೆ ನಮ್ಮ ಭಕ್ತಿ, ಹೆಂಗಿರುತ್ತೆ ಭಕ್ತಿ ಅನ್ನೋದನ್ನ ನೋಡಿ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಬಸವಣ್ಣವ್ರು, ದೇವಸ್ಥಾನಕ್ಕೆ ಹೋಗದಲ್ಲಿ ಈ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತರು ಹೆಂಗಿರ್ತಾರೆ ಅಂತೇಳಿ ನೋಡಿದಾರೆ ಅವ್ರು. ಅವತ್ತಿನ ಕಾಲದಲ್ಲಿ ನಿಮ್ಮಲ್ಲಿ ಕೆಂಡಾರ್ಚನೆ ಮಾಡ್ತಿದ್ರೆ ಏನೋ, ಅವತ್ತಿನ ಕಾಲದಲ್ಲಿ ಪಾಪ ಪ್ರಯೋಗ ಮಾಡಿದ್ರೆ ಏನೋ, ಆ ಸಂದರ್ಭದಲ್ಲಿ ಭಾರಿ ಜನ ಭಕ್ತರು ನೋಡ್ದಂಗೆ ಕಾಣ್ತಾರ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಸವಣ್ಣವರು ಅಂದರೆ, ನೀವು ಚಿಕ್ಕಮಗಳೂರು ಸಂತಿಗೆ ಹೋಗ್ಬಿಟ್ಟಿದ್ದೀರಾ, ಆ ಪೇಟೆಗೆ ಟೌನ್ಗೆ ಹೋಗಿ 1,000 ರೂಪಾಯಿ ಚಪ್ಪಲಿ ತಂದಿರಾ, ಚಪ್ಪಲಿ ತಂದ ಮೇಲೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ ಅಲ್ವಾ? ಚಪ್ಪಲಿ ಬಿಟ್ಟೆ ಹೋಗ್ತಾನೆ. ಆ ಚಪ್ಪಲಿ ಬಿಟ್ಟು ಒಳಗೆ ಹೋಗಿ ಕೈ ಮುರಿತಾ ಇದ್ದಾನೆ. ಅವನ ಮನಸ್ಥಿತಿ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹಾಗದ ಕೆರವ ಹೊರಗೆ ಕಳೆದು, ಹಾಗಂದ್ರೆ 1,000 ರೂಪಾಯಿ 500 ರೂಪಾಯಿ ದುಡ್ಡು ಕೊಟ್ಟು ತಂದಾನೆ, ಅದು ಹೊರಗೆ ಬಿಟ್ಟಿದ್ದಾನೆ. ಹಾಗದ ಕೆರವ ಹೊರಗೆ ಕಳೆದು ಗುಡಿಗೆ ಹೋಗಿ ನಮಿಸುವ ಭಕ್ತನ ನೋಡಿರಾ, ಆತನಿಗೆ ಹೊರಗಿನ ಕೆರದ ಧ್ಯಾನವಲ್ಲದೆ ಒಳಗಿನ ದೇವರ ಧ್ಯಾನವಿರೋದು ಕಾರಣ ಕೂಡದ ಸಂಘ ಅಂತೇಳಿ ಹೆಂಗ್ ಬರೆದ್ರು ಈ ಲೋಕಾನುಭವದ ಸತ್ಯನ. ಪ್ರಾಯಶಃ ಇಂಥ ಅನೇಕ ರೋಚಕವಾದಂಥ ಸಂಗತಿಗಳನ್ನ ನಾವು ವಚನ ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಪರಮ ಪೂಜ್ಯರ ಸನ್ನಿಧಿಯಲ್ಲಿ ಪ್ರಾಯಶಃ ಪ್ರತಿ ತಿಂಗಳು ಆಗ್ತಾ ಇರ್ತಕ್ಕಂಥ ಮಾಸಿಕ ಸಭೆಯಲ್ಲಿ ಇಂಥ 108 ಉಪನ್ಯಾಸಕರು, ಹಲವಾರು ಜನ ಉಪನ್ಯಾಸಕರು ಬಂದರು. ನಿಜವಾದಂಥ ಸತ್ಯ ದರ್ಶನದ ಬಗ್ಗೆ ಒಂದು ದೊಡ್ಡ ಕಲ್ಚರಲ್ ವೈಬ್ರೇಷನ್,
ಒಂದು ಸಾಂಸ್ಕೃತಿಕವಾದಂಥ ಕಂಪನ ಈ ಭಾಗದಲ್ಲಿ ಉಂಟಾಗಲಿಕ್ಕೆ ಪೂಜ್ಯರು ಪ್ರೇರೇಪಣೆ ನೀಡಿದ್ದಾರೆ. ಪ್ರಾಯಶಃ ಅದರ ರಿಸಲ್ಟೇ, ಅದರ ಔಟ್ಪುಟ್ಟೇ ಇವತ್ತು ನಮ್ಮ ಇಂಜಿನಿಯರ್ ಮಲ್ಲಿಕಣ್ಣ ಒಂದು ಅರ್ಧ ಗಂಟೆ 20 ನಿಮಿಷ ಮಾತಾಡಿದ್ದು. ಪ್ರಾಯಶಃ ನಮ್ಮ ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯನವರು ಪ್ರಾಯಶಃ ವಿಧಾನಸೌಧದಲ್ಲಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎಂಥ ಮಾತಿನ ಶೂರರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ಪ್ರತಿಪಾದನೆ ಮಾಡಿದ್ರೆ, ಇವತ್ತು ಅದನ್ನು ಸ್ಪಷ್ಟಪಡಿಸಿದ್ರೆ ಅದಕ್ಕೆ ಡೆಫಿನೆಟ್ ಆಗಿ ನಮ್ಮ ಬಸವ ಮಂದಿರದ ಪೂಜ್ಯರ ಇಂಥ ಸಮಾರಂಭಗಳ ಪ್ರೇರಣೆ ಇದೆ ಅಂತಕ್ಕಂಥದ್ದು ಕೂಡ ಅತ್ಯಂತ ಖುಷಿಯಿಂದ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ, ನಾನು ಆಗಲೇ ಹೇಳಿದಾಗೆ ಅನೇಕ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿದ್ದೀನಿ. ಅವರು ಹೊರದೇಶದ ಪ್ರಸ್ತಾಪ ಮಾಡ್ತಾ ಇದ್ರು ನಮ್ಮ ಶಾಸಕರು. ನಮ್ಮ ಯೋಗ ನಾವು ಕೂಡ ಶಾಸಕರ ಜೊತೆ ಒಂದು 15 ದಿವಸ ಅಮೆರಿಕಾದಲ್ಲೇ ಇದ್ವಿ ಅಂತೇಳಿ, ಅಕ್ಕ ಸಮ್ಮೇಳನಕ್ಕೆ ಬಂದಿದ್ರು, ನಾವು ಹೋಗಿದ್ವಿ, ಅಲ್ಲಿ ಮಾತನಾಡಿದ್ವಿ ಅಂತೇಳಿ. ಅಮೆರಿಕಕ್ಕೆ ಹೋದಾಗ ನಿಮ್ಮ ಜೊತೆ ಹಂಚಿಕೊಳ್ಬೇಕಾದಂಥ ಒಂದು ಸಂಗತಿ ನೆನಪಾಯಿತು ಅಂದರೆ, ಭಕ್ತಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಭಕ್ತಿಯ ಒಂದು ಶಕ್ತಿಯ ತವರೂರು ನಮ್ಮ ಭಾರತ ಅಂತೇಳಿ. ನಾನು ಇತ್ತೀಚೆಗೆ ನೋಡಿದ್ದು ಅಮೆರಿಕಾದಲ್ಲಿ ಬೀದಿ ಬೀದಿ ಕಟ್ತಾ ಇರೋ ದೇವಸ್ಥಾನ ಎಲ್ಲೂ ಕಟ್ತಾ ಇಲ್ವೇನೋ ಅಂತೇಳಿ. ಅಷ್ಟು ದೇವಸ್ಥಾನಗಳು ಈಗಾಗಲೇ ಬಾಹ್ಯಾಕಾಶದ ಮೇಲೆ ಎಲ್ಲಿವರೆಗೂ ಹೋಗಿದ್ದಾರೆ ಅವರು. ನಾವೆಲ್ಲ ಮಲೆದೇವರಲ್ಲಿ ಸುತ್ತಮುತ್ತ ಸೈಟ್ ಮಾಡ್ತಾ ಇದೀವಲ್ಲ, ಅವ್ರಿಗಾಗಲೇ ಮಂಗಳಗ್ರಹದ ಮೇಲೆ ಲೇಔಟ್ ಮಾಡಕ್ಕೆ ಹೊರಟಿದ್ದಾರೆ, ಗೊತ್ತಾ ನಿಮಗೆ? ಅಲ್ಲಿಗಾಗಲೇ ಸೈಟ್ ಮಾಡಿ ಮನೆ ಕಟ್ಟೆ ನಿಮಗೆ ಸ್ಪೇಸ್ ಟೂರ್ ಅಂತ. ಹೆಂಗೆ ಇನ್ನೊಂದು 15-20 ವರ್ಷಕ್ಕೆ ನಾವೇನು ಅಮೆರಿಕಾಗೆ ಹೋಗೋದು ದೊಡ್ಡ ಸಂಗತಿ ಅಲ್ಲ. ಮನ್ಸು ಮಾಡಿದ್ರೆ ನಾವು ಸ್ಪೇಸ್ ಟೂರ್ ಕಮೆನ್ಸ್ ಆಗುತ್ತೆ, ನಾವು ಅಲ್ಲಿಗೆ ಹೋಗಿ ಬರ್ಬೋದು. ನಾನು ಅದಕ್ಕೆ ತಮಾಷೆಗೆ ಹೇಳ್ತಿರ್ತೀನಿ, ಈಗ ನಾವೆಲ್ಲ ಈ ಮದುವೆ ಮಾಡ್ಬೇಕಾದ್ರೆ ಮಕ್ಳದ್ದು ಮಾತುಕತೆಗೆ ಅಂತ ಕುತ್ಕೊಂತೀವಲ್ವಾ, ಕುತ್ಕೊಂತಿದ್ದಾನೆ ಅವಾಗ ಒಂದು ಮಾತುಕತೆ ಮಾಡ್ತೀವಿ. ಅಣ್ಣ ಎಲ್ಲಿ ಮಾಡ್ಕೊಡ್ತೀವಿ ಅಣ್ಣ ಮದುವೆ? ಅಣ್ಣ ಚಿಕ್ಕಮಂಗ್ಳೂರು ನಮ್ಗೆ ರೇಣುಕಾಚಾರ್ಯ ಅಥವಾ ನಮ್ಮ ವೀರಶೈವದ ಹೊಸ ಛತ್ರ ಇದೆ, ಇಲ್ಲಿ ಮಾಡ್ಕೊಳ್ಳೋಣ, ಇಲ್ಲ ಬೀರ ಮಾಡ್ಕೊಳ್ಳೋಣ, ತಳಬಾಳದಿಂದ ಮಾತಾಡ್ತೀವಲ್ವಾ. ಮಾತುಕತೆ ಮಾತಾಡ್ತೀವಲ್ರಿ. ನಿಮಗೆ ಡೆಫಿನೆಟ್ ಆಗಿ ಹೇಳ್ತೀನಿ, ಮುಂದೆ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತುಕತೆ ಕುತ್ಕೊಂಡ್ರೆ, ಅಣ್ಣ ಮದುವೆ ಎಲ್ಲಿ ಮಾಡ್ಕೊಡ್ತೀವಿ ಅಣ್ಣ? ಅಣ್ಣ ಬುಧ ಗ್ರಹದ ಒಂದು ಹೊಸ ಛತ್ರ ಎತ್ಕೊಂಡು ಅಲ್ಲಿ ಮಾಡ್ಕೊಳ್ಳೋಣ, ಮಂಗಳ ಗ್ರಹದ ಒಂದು 50 ಮಂದಿ ನೆಂಟಿದ್ದಾರೆ, ಈ ಕಡೆ ಶುಕ್ರ ಗ್ರಹದ ಬೇರೆ ಮೊನ್ನೆ ಹೆಣ್ಣು ಕೊಟ್ಟಿದ್ದೀವಿ, ಅವರೆಲ್ಲ ಬಂದಕ್ಕೆ ಅನುಕೂಲ ಆಗುತ್ತೆ ಕಾರಣ ಇಲ್ಲ ಗುರು ಗ್ರಹದಲ್ಲೂ ಶುಕ್ರ ಗ್ರಹದಲ್ಲೂ ಮಾಡ್ಕೊಳ್ಳೋಣ ಅಂತ ಕೇಳ್ತವೇನೋ ಅಂತೇಳಿ. ಕಲ್ಪನೆಗೂ ಮೀರಿ ಈ ವಿಜ್ಞಾನ ಬೆಳೀತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಮ್ಮ ಬದುಕಿನ ವೇಗಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಇರ್ತಕ್ಕಂಥ ಅಸ್ತ್ರಗಳು ಮತ್ತು ಶಸ್ತ್ರಗಳು ಅಂದ್ರೆ ಈ ನಮ್ಮ ಭಕ್ತಿಯ ಮಾರ್ಗಗಳು ಅಂತೇಳಿ. ಇದಿಲ್ಲ ಅಂದ್ರೆ ಬದುಕು ಸ್ಪೀಡ್ ಆಗಲ್ವಾ? ಏನಾಯ್ತು ಇವತ್ತಿನ ನಮ್ಮ ಕೆಂಡಾರ್ಚನೆ ಕಾರ್ಯಕ್ರಮದಿಂದ ಎಲ್ಲೆಲ್ಲೋ ಕೊಟ್ಟಂತ ಹೆಣ್ಮಕ್ಳೆಲ್ಲ ಬಂದ್ವಲ್ಲ, ಒಂದು ಸಂಭ್ರಮದ ವಾತಾವರಣ, ಒಂದು ರಸಗಳಿಗೆ ನಿರ್ಮಾಣ ಮಾಡ್ತಾ ಆ ಮುಖೇನ ಮನಸ್ಸು ಕಟ್ತಕ್ಕಂಥ ದೊಡ್ಡ ಕಾರ್ಯ ಇದೆಯಲ್ಲ, ಅದು ಡೆಫಿನೆಟ್ ಆಗಿ ದೇವಸ್ಥಾನಗಳಿಂದ ಆಗಿದೆ. ನೀವು ಯೋಚನೆ ಮಾಡಿ, ನಮ್ಮೂರು ದೇವಸ್ಥಾನದಲ್ಲಿಂದ ಕಾರ್ಯಕ್ರಮ ಇಲ್ಲ ಅಂದ್ರೆ, ನಮ್ಮೂರಲ್ಲೊಂದು ಪರೇವ್ ಇಲ್ಲ ಅಂದ್ರೆ, ನಮ್ಮೂರಲ್ಲೊಂದು ಜಾತ್ರೆ ಇಲ್ಲ ಅಂದ್ರೆ, ನಮ್ಮೂರಲ್ಲೊಂದು ಕೆಂಡಾರ್ಚನೆ ಇಲ್ಲ ಅಂದ್ರೆ, ನಮ್ಮೂರಲ್ಲೊಂದು ಹಬ್ಬಗಳೇ ಮಾಡಲ್ಲ ಅಂದ್ರೆ ಅದೊಂದು ಬದುಕಾದು. ಆ ಬದುಕಿನಲ್ಲಿ ಒಂದು ಸೃಜನಶೀಲತೆ ಇರುತ್ತಾ? ನೋಡಿ, ವಿಜ್ಞಾನದಿಂದ ಬದುಕಿನ ವೇಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಒಪ್ಕೊಂತೀರಾ ನಿಮಗೆ? ಆಯ್ತು ತಾನೆ? ಮೊದಲೆಲ್ಲ ನಾವು ಮಲೆದವರಿಂದ ನಾವು ಹೋಗ್ಬೇಕು ಅಂದ್ರೆ ಚಿಕ್ಕಮಂಗ್ಳೂರಿಗೆ ನಡ್ಕೊಂಡೇ ಹೋಗ್ತಿದ್ವಿ, ವೆಹಿಕಲ್ ಇರಲಿಲ್ಲ ಅಲ್ವಾ. ಆಗೇನ್ ಮಾಡ್ತಿದ್ವಿ, ಕಾಲಿಗೆ ಸುಸ್ತಾದ್ರೆ ಅಲ್ಲಿ ಕನ್ನೆನಳ್ಳಿಲಿ ಒಂದು 5 ನಿಮಿಷ ಕುತ್ಕೊಂತಿದ್ವಿ, ಅಥವಾ ಬಂಡಿಹಳ್ಳಿಲಿ ಒಂದು 5 ನಿಮಿಷ ಕುತ್ಕೊಂಡು ಹೋಗ್ತಿದ್ವಿ. ಆದ್ರೆ ಭಗವಂತ ನಮ್ಮ ಕಾಲಿಗೆ ಬ್ರೇಕ್ ಕೊಟ್ಟಿರಲಿಲ್ಲ, ಬ್ರೇಕ್ ಅಂತ ಕೊಟ್ಟಿರಲಿಲ್ವಾ. ಅದಾದ್ಮೇಲೆ ಏನ್ ಮಾಡಿದ ವಿಜ್ಞಾನಿ, ಒಂದು ಸೈಕಲ್ ಕಂಡು ಹಿಡಿದ್ಬಿಟ್ಟ. ಸೈಕಲ್ ವೇಗ ಜಾಸ್ತಿ ಅಂತ ಅದಕ್ಕೊಂದು ಬ್ರೇಕ್ ಕೊಟ್ಟ ತಾನೆ. ಅದಾದ್ಮೇಲೆ ಏನೇನ್ ಬಂದು, ಈಗ ಬೈಕ್ ಬಂದು, ಸ್ಪುಟ್ನಿಕ್ ಬಂದು, ಹೆಲಿಕಾಪ್ಟರ್ ಬಂದು, ಫ್ಲೈಟ್ ಬಂದು, ಏನ್ ಗಂಟೆಗೆ 700 ಮೈಲಿ 1000 ಮೈಲಿ ಹೋಗ್ತಕ್ಕಂಥ ಬಂದ ತಕ್ಷಣ ಅವಕ್ಕೊಂದು ಬ್ರೇಕ್ ಕೊಟ್ಟ. ಯಾಕೆ? ಆಕ್ಸಿಡೆಂಟ್ ಆಗ್ತವೆ ಬ್ರೇಕ್ ಇಲ್ಲ ಅಂದ್ರೆ ಅಂತೇಳಿ. ಬಂಧುಗಳೇ, ಪ್ರಾಯಶಃ ಆ ವೆಹಿಕಲ್ ಇದೆಯಲ್ಲ ವಿಜ್ಞಾನಿಕ ನೀಡಿದವು, ಅವರು ಮಾತ್ರ ವೇಗ ಜಾಸ್ತಿ ಆಗ್ಲಿಲ್ಲ, ಅವುಗಳ ಕಾರಣಕ್ಕೆ ನಮ್ಮ ಬದುಕಿನ ವೇಗ ಜಾಸ್ತಿ ಆಗ್ಬಿಡ್ತಲ್ರಿ. ಎಲ್ಲಿವರೆಗೂ ಜಾಸ್ತಿ ಆಗಿದೆ? ನಿಮ್ಮ ಹತ್ರ ಸರಿಯಾಗಿ ದುಡ್ಡಿದ್ದು ನೀವು ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡಿ ಹೊರಟ್ರೆ, ಬೆಳಗ್ಗೆ ಅದು ಮಲ್ಲೇದೇವರಲ್ಲಿ ಕಾಫಿ ಕುಡಿದ್ರೆ, ಮನ್ಸು ಮಾಡಿ ಬೆಂಗಳೂರಲ್ಲಿ ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ ವಾಷಿಂಗ್ಟನ್ಗೆ ಹೋಗಿ, ಸಂಜೆ 4 ಗಂಟೆಗೆ ಟೋಕಿಯೋದಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಮತ್ತೆ ರಾತ್ರಿಗಿನ್ನೆಲ್ಲ ಜರ್ಮನಲ್ಲಿ ಊಟ ಮಾಡಿ ರಾತ್ರಿ 11-12 ಗಂಟೆ ನೀವು ವಾಪಸ್ ಬೇಕಾದ್ರೆ ಮಲ್ಲೇದೇವರಿಗೆ ಬಂದ್ಬಿಡ್ಬೋದು ಅಂತೇಳಿ. ಏನು ವೇಗವಾಗಿದೆ ಅಲ್ವಾ? ಏನು ಸ್ಪೀಡ್ ಜಾಸ್ತಿ ಆಗಿದೆ ಅಲ್ವಾ? ಈ ಬದುಕಿನ ವೇಗ ಜಾಸ್ತಿ ಆಗಿದೆಯಲ್ಲ, ಇದನ್ನ ಹಂಗೆ ಬಿಟ್ಟುಬಿಟ್ರೆ ಆಕ್ಸಿಡೆಂಟ್ ಆಗುತ್ತಾ ಇಲ್ವಾ? ಆಕ್ಸಿಡೆಂಟ್ ಆಗಬಾರ್ದು ಅಂತೇಳಿ ಈ ಬದುಕಿನ ವೇಗಕ್ಕೊಂದು ಬ್ರೇಕ್ ಇಟ್ಟರು ನಮ್ಮ ಪೂರ್ವಜರು. ಯಾವುದಾದ್ರು ಬ್ರೇಕು? ಅದೇ ನಮ್ಮ ಪರೇವ್, ಅದೇ ನಮ್ಮ ಕೆಂಡಾರ್ಚನೆ, ಅದೇ ನಮ್ಮ ದೇವಾಲಯದ ಜೀರ್ಣೋದ್ಧಾರ, ಅದೇ ನಮ್ಮೂರ ಸಂಕ್ರಾಂತಿ ಹಬ್ಬ, ಅದೇ ನಮ್ಮೂರ ಯುಗಾದಿ ಹಬ್ಬ. ಇವೆಲ್ಲ ನಮ್ಮ ಬದುಕಿನ ವೇಗಕ್ಕೆ ಸ್ಪೀಡ್ ಬ್ರೇಕರ್ ಅಂತೇಳಿ, ಇವೊಂದು ಕಡಿವಾಣಗಳು ಅಂತೇಳಿ. ಇವಿಲ್ಲ ಅಂದ್ರೆ ಡೆಫಿನೆಟ್ ನಮ್ಮ ಬದುಕು ಪ್ರಪಾತಕ್ಕೆ ಬೀಳುತ್ತೇರಿ, ಗುಂಡಿ ಬೀಳುತ್ತೇರಿ. ಇವೆಲ್ಲ ಇದ್ದುಕೊಂಡೇ ಈಗಲೂ ಕೂಡ ಮನಸ್ಸುಗಳು ದೂರ ಆಗ್ತಾ ಇದೆ, ಮನಸ್ಸುಗಳು ವಿಘಟಿತರಾಗ್ತಾ ಇದ್ದಾರೆ. ಪ್ರಾಯಶಃ ಇವು ಇಲ್ಲ ಅಂದ್ರೆ ಬದುಕು ಎಷ್ಟು ಬತ್ತಿ ಹೋಗ್ತಿತ್ತಲ್ವಾ, ಎಷ್ಟು ಬರಡಾಗ್ತಿತ್ತಲ್ವಾ. ಆ ಬರಡಾದಂಥ ಬದುಕಿಗೆ ಚೇತನವನ್ನು ತುಂಬಲಿಕ್ಕೆ ನಮ್ಮ ಮುಂದಿರ್ತಕ್ಕಂಥ ಮಾರ್ಗಗಳು ಅಂದ್ರೆ ಈ ಹಬ್ಬಗಳು ಅಂತೇಳಿ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಸಂಕ್ರಾಂತಿ ಮಾಡ್ತಾರೆ ತಾಯಂದ್ರು. ಈ ಸಂಕ್ರಾಂತಿ ಮಾಡಿದಾಗ ಏನು ಮಾಡ್ತೀವಿ ನಾವು? ಪಂಚಕಜಾಯ ಮಾಡ್ತೀವಿ, ಸವಿ ಅಂತೀವಿ. ಈ ಸಂಭ್ರಮ ಊರಿಗೆಲ್ಲ ಹಂಚಿ ಬರ್ತೀವಲ್ವಾ. ನಮ್ಮ ತಾಯಿಗೆ ಈಗ ತೃತೀಯ ಕೈ ನಮ್ಮ ಶಾಸಕರು ಹಾಡು ಹೇಳಿಸಿದ್ರಲ್ಲ, ಆಗ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಡ್ರೆಸ್ ಹಾಕ್ಬಿಡ್ತೀವಲ್ವಾ. ಡ್ರೆಸ್ ಹಾಕಿ ಪಂಚಕಜಾಯ ಊರಿಗೆಲ್ಲ ಬೀರ್ಕೆಮ್ಮ ಅಂತೇಳಿ. ಏನು ತಾತ್ವಿಕವಾದ ಸಂದೇಶ ಅಲ್ವಾ? ನೋಡಿ, ಸಂಭ್ರಮ ನನ್ನೊಬ್ಬನ ಸೊತ್ತಾಗಬಾರ್ದ್ರಿ, ನಾನಷ್ಟೇ ಖುಷಿ ಪಡೋದಲ್ಲ, ಈ ಖುಷಿ ಊರವ್ರಿಗೆಲ್ಲ ಹಂಚ್ಕೊಂಬರ್ಲಿ ಅಂತೇಳಿ ಹಂಚಕ್ಕೆ ಕಳಿಸ್ತೀವಲ್ಲ. ಯಾವುದಾದ್ರೂ ತಾಯಿ ಆ ಮಗಳಿಗೆಲ್ಲ ಡ್ರೆಸ್ ಮಾಡಿ ಕೈಗೊಂದು ಪಾತ್ರೆ ಕೊಟ್ಟು ಪಂಚಕಜಾಯ ತುಂಬಿ ಎಲ್ಲರ ಮನೆಗೂ ಹಂಚ್ಕೊಂಬ ಬೀರಿಲ್ಲ ಅಂತ ಹೇಳಿ
ಆ ಪಾರ್ವತಕ್ಕನ ಮನೆಗೆ ಹೋಗಿದೆಯಾ ನಾನು ಅವಳು ಮಾತಾಡಲ್ಲ ಅಂತೇನ್ರಿ ಹೇಳಿದ್ದೀರಾ? ಹೇಳಿರ್ತೇನ್ರಿ? ಹೇಳಲ್ಲಲ್ವ? ಅವ್ರ ಮನೆಗೂ ಕಳಿಸ್ತೀವಿ. ಏನು ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬದ ದಿವಸ ಏನು ಮಾಡ್ತೀವಿ ಹೇಳಿ? ಬರೀ ಹೋಳಿಗೆ ಮಾಡಿ ಊಟ ಮಾಡಲ್ಲ. ಅದಾದ್ಮೇಲೆ ಚಂದ್ರ ನೋಡ್ತೀವೋ ಇಲ್ವೋ? ನೋಡ್ತೀವಲ್ವಾ? ಚಂದ್ರ ನೋಡಿತ್ಕೊಳ್ಳಿ ಕೇಳಿ ಏನು ಮಾಡಿ ಕಣ ಚಂದ್ರ ನೋಡ ಕಾಣ್ತು ಕಣ ಕಾಣ್ತು ಏನು ಮಾಡಿ ಅಣ್ಣ ಚಂದ್ರ ನೋಡ್ದಂಗ್ಲೆ ಹೋಗಿ ದೊಡ್ಡಪ್ಪ ಗಡ್ ಬಿದ್ದಿದ್ದೆ ಕಣ ಒಂದು ವರ್ಷ ಆಯ್ತು ಮಾತಾಡೋದು ಬಿಟ್ಟು ಈಗ ಹೋಗಿ ಅಡ್ಬಿದ್ದು ಬಂದಿತ್ತಂತೀವೋ ಇಲ್ವಾ? ಇಲ್ವಾ? ಅವತ್ತು ಏನಾರ ಹಠ ಸಾಧಿಸ್ತೀವೋ? ಏನು ಮಾಡ್ತೀವಿ ಹಬ್ಬ? ತಾಯಂದ್ರು ಅಷ್ಟೇ ಗಮನಿಸಿ ನಿಮಗೆ. ಗೌರಿ ಹಬ್ಬ ಗಣಪತಿ ಹಬ್ಬ ಹಂಗೆ ಹಿಂಗೆ ಏನೋ ಬಾರಿ ತಾರ್ಕಿಕವಾಗಿ ನಮ್ಮ ವಿಚಾರವಾದದ ತಲೆಯಿಂದ ಯೋಚನೆ ಮಾಡ್ಬೋದು. ಆದ್ರೆ ತಾಯಂದ್ರ ಆಸೆ ಗೌರಿ ಗೌರಿ ಗಣಚಾರಿ ಕುಂಕುಮಚಾರಿ ಅವರೇ ಅಂತ ಅಕ್ಕಿ ಕೊಟ್ಟು ತೊಗರಿ ಅಂತ ತಮ್ಮನ್ ಕೊಟ್ಟು ನನ್ನ ತವ್ರು ಕಾಪಾಡಿ ಶ್ರೀಗೌರಿ ಅಂತೇಳಿ ಬೇಡಿಕೆ ಅಂತೇಳಲ್ಲ. ಏನು ಪ್ರಾರ್ಥನೆ ಅದಲ್ವ? ನಾನು ಕೊಟ್ಟಂತ ತವ್ರ ಹಂಬಲ ಹೆಂಗಿದೆ ಅಲ್ವ? ನನ್ನ ಅಣ್ಣ ಬದುಕಬೇಕು, ತಮ್ಮ ಬದುಕಬೇಕು, ಇಡೀ ನನ್ನ ಪರಿವಾರ ಬದುಕಬೇಕು ಅಂತಕ್ಕಂಥ ಆ ತಾಯಿ ಪ್ರಜ್ಞೆ ಇದೆಯಲ್ರಿ, ಅವೆಲ್ಲ ಗೌರಿ ಹಬ್ಬದಲ್ಲಿ ಗೊತ್ತಾಗುತ್ತಲ್ವ ಅಂತೇಳಿ. ಪ್ರಾಯಶಃ ಈ ಹಬ್ಬಗಳೇ ಇಲ್ಲ ಅಂದರೆ ಡೆಫಿನೆಟ್ ಬದುಕು ಆಕ್ಸಿಡೆಂಟ್ ಆಗುತ್ತೋ ಇಲ್ವೋ? ಹಾಗಾಗಿ ಪ್ರಾಯಶಃ ನಮ್ಮ ಶಾಸಕರು ಮಾತನಾಡಿದಂಥ ಮಾತಿನಲ್ಲಿರ್ತಕ್ಕಂಥ ಒಳಾರ್ಥ ಏನಪ್ಪ ಅಂದರೆ, ಒಂದು ಒಳ ಇಂಗಿತ ಏನಪ್ಪ ಅಂದರೆ, ದಯಮಾಡಿ ನಮ್ಮ ಯುವ ಸಮೂಹ ಏನಿದೆ, ಹುಡುಗರೇನಿದೆ, ಇವ್ರು ಹೆಚ್ಚೆಚ್ಚು ಈ ಕಡೆ ಆಧ್ಯಾತ್ಮದ ಕಡೆ ಆಕರ್ಷಿತರಾಗಬೇಕು. ಅಂದ ಮಾತ್ರಕ್ಕೆ ಮೌಟಿಕ್ ಒಳಗಾಗಬೇಕು ಅಂತಲ್ಲ. ಪ್ರಾಯಶಃ ನಮ್ಗಾದಂಥ ಒಂದು ಭಗವಂತ ಒಂದು ವಿವೇಚನೆ ಕೊಟ್ಟಿದ್ದಾರೆ. ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ಯೋಚನೆ ಮಾಡತಕ್ಕಂಥದ್ದು ಕೊಟ್ಟಿದ್ದಾನೆ. ಅವರನ್ನು ಸದ್ಬಳಕೆ ಮಾಡ್ಕೊಳ್ಳೋ ಮುಖೇನ ನಾವು ಯುವ ಸಮೂಹ ಅಂತಕ್ಕಂಥದ್ದು ಈ ದಾರಿಗೆ ಬರಲಿಲ್ಲ ಅಂದರೆ ಪ್ರಾಯಶಃ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಸಮಾಜ ಅಂತಕ್ಕಂಥದ್ದು ಇನ್ನಷ್ಟು ಕೆಟ್ಟ ಕೆರೆ ಹಿಡಿದು ಬಿಡುತ್ತೆ ಅಂತಾರಲ್ಲ, ಹಂಗಾಗಬಾರ್ದು. ಹಂಗಾಗೋದಕ್ಕೆ ಮೊದಲೇ ಇಂಥ ಸಾತ್ವಿಕವಾದಂಥ ಹಾದಿಯಲ್ಲಿ ಸಾಗಬೇಕಾದಂಥ ತುರ್ತು ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದು ಗೊತ್ತಾಗಲಿಲ್ಲ ಅಂದರೆ ಯಾರು ಪರಿಚಯ ಮಾಡ್ಕೊಡ್ಬೇಕು? ತಾಯಂದ್ರೆ ಪರಿಚಯ ಮಾಡ್ಕೊಡ್ಬೇಕು ತಾನೆ. ಅವ್ರು ಹೇಳ್ತಾ ಇದ್ರು ನಮ್ಮ ಅಜ್ಜಿಗಳಿದ್ದಾಗ ವಾರಕ್ಕೊಂದ್ಸರಿ ಸೋಮವಾರ ಶುಕ್ರವಾರ ಸ್ನಾನ ಮಾಡಿ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ರು ಅಂತಲ್ಲ. ನಿಮ್ಗೆಲ್ಲ ನೆನಪಿದೆ ಅಲ್ವಾ? ನಮ್ಮಜ್ಜ ಇಲ್ಲಿ ಪರವಾಗಿಲ್ಲ ತಮ್ಮಣ್ಣ, ನಿಮ್ಮಲ್ಲೆಲ್ಲ ಶುಕ್ರವಾರ ಮಾಡ್ತಿದ್ರಿ, ನಮ್ಮೂರ್ಗಳಿಗೆ ಸೋಮವಾರನೇ ಸ್ನಾನ ಅಂತೇಳಿ, ಸೋಮವಾರ ವಾರ ಅಂತೇಳಿ ಸ್ನಾನ. ಅವತ್ತು ಮಾತ್ರ ನಮ್ಮ ಅಜ್ಜ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡು ವಿಭೂತಿ ಧರಿಸ್ಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ದೇವಸ್ಥಾನ ಕರ್ಕೊಂಡು ಹೋಗೋದು. ನಿಮಗೆ ನಂಬ್ತಿರೋ ನಿಮಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜ ಯಾವತ್ತೂ ಬರೀ ಕೈಲಿ ಹೋಗ್ತಿರಲಿಲ್ಲ. ಕೈಯಲ್ಲಿ ಒಂದಿಷ್ಟು ರವೆ ಕಾಳು, ಅಕ್ಕಿ ಕಾಳು ಅಥವಾ ಸಕ್ಕರೆ ಕಾಳು ಹಿಡ್ಕೊಂಡು ಹೋಗ್ತಾ ಇತ್ತು. ನಮಗೂ ಒಂದಿಷ್ಟು ಕೈಯಲ್ಲಿ ಕೊಟ್ಟಿರೋದು, ನಾವು ಖುಷಿಯಿಂದ ಹೋಗ್ತಿದ್ವಿ. ಅಜ್ಜ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಇರುವೆ ಗುಡಿ ಇರ್ತಾ ಇತ್ತು. ಆ ಇರುವೆ ಗುಡಿಗೆ ಅಕ್ಕಿ ಕಾಳು ಹಾಕ್ತಿದ್ದಂಗೆ ಆ ಇರುವೆಗಳೆಲ್ಲ ಓಡ್ ಬಂದು ಮುತ್ತಿಗೆ ತಿನ್ನಕ್ಕೆ. ನಾವೇನ್ ಮಾಡ್ತಿದ್ವಿ? ಅಜ್ಜ ಅಲ್ಲೊಂದು ಇರುವೆ ಗುಡಿದೆ, ಅಜ್ಜ ಅಲ್ಲೊಂದು ಇರುವೆ ಗುಡಿದೆ, ಕೊಡಜ ಎಲ್ಲ ಅಂತ ಇಸ್ಕೊಂಡು ಆ ಇರುವೆ ಗುಡಿಗೆಲ್ಲ ಆ ಸಕ್ಕರೆ ಕಾಳು ಉದಿಸ್ಕೊಂಡು ಬರ್ತಾ ಇದ್ವಿ. ಆ ಇರುವೆಗಳು ಓಡ್ ಬಂದು ಮುತ್ತಿಗೆ ತಿಂತಾ ಇದ್ವಿ, ನೋಡಿ ಸಂತೋಷ ಪಡ್ತಾ ಇದ್ವಿ. ಯಾವ ಯೂನಿವರ್ಸಿಟಿಲಿ ಓದಿತ್ತು ನಮ್ಮ ಅಜ್ಜ? ಲೀವ್ ಅಂಡ್ ಲೆಟ್ ಲೀವ್ ಅಂತಕ್ಕಂಥ ಗಾದೆ ಗೊತ್ತಿತ್ತ ಅಜ್ಜಿಗೆ? ನೀನು ಬದುಕು ಪರವನ್ನು ಬದುಕು ಕೊಡುವಂತಕ್ಕಂಥ ತಾತ್ವಿಕವಾದಂಥ ಯಾವ್ದಾದ್ರು ಎಮ್ಮೆ ಮಾಡಿತ್ತ ಅಜ್ಜ? ಅದ್ರ ಅಜ್ಜಕ್ಕೆ ಗೊತ್ತಿತ್ತಲ್ರಿ, ನಾನಷ್ಟೇ ಬದುಕೋದಲ್ಲ, ನನ್ನ ಜೊತೆ ಎಕ್ಕ ಚಿಕ್ಕ ಪ್ರಾಣಿಯಾಗಿರ್ತಕ್ಕಂಥ ಇರುವೆನೂ ಬದುಕಬೇಕು ಅಂತಕ್ಕಂಥ ಜಗತ್ ಪ್ರಜ್ಞೆ ಇತ್ತಲ್ಲ. ಆ ಪ್ರಜ್ಞೆ ನಮಗೆ ಬಂದಿದ್ದು ನಮ್ಮ ಅಜ್ಜನಿಂದ ಅಂತೇಳಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಶಾಸಕರು ಹೇಳಿದಂಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಈ ಉಪಕ್ರಮವನ್ನು ಅನುಸರಿಸಿದ್ದೆ ಆದರೆ ನಮಗೂ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ದಾರಿಲಿ ಇರ್ತಕ್ಕಂಥ ಇರುವೆ ಗುಡಿಗೆ ಅಕ್ಕಿ ಕಾಳು ಹಾಕಬೇಕು ಅಂತೇಳಿ. ಗೊತ್ತಾಗಿದೆ ಇವತ್ತಿನ ಮಕ್ಕಳಿಗೆ. ನಾನು ಮೊನ್ನೆ ಒಂದ್ಸರಿ ಭಾಷಣ ಮಾಡ್ತೀವಿ, ಭಾಷಣದ ಕತೆ ಹೇಳ್ತಿದ್ದಂಗೆ ಒಂದು ಮಗು ನಿಂತ್ಕೊಂಡ್ಬಿಡ್ತೇವೆ, ಸರ್ ನಮ್ಮನೇದು ಇರುವೆ ಗುಡಿದಾವೆ ಸರ್, ಇರುವೆ ಗುಡಿದಾವೆ ಅಂತ. ಖುಷಿ ಆಯ್ತು ನನಗೆ, ವೆರಿ ಗುಡ್. ಏನಾಗುತ್ತಮ್ಮ ನಿಮ್ಮಮ್ಮ? ಸಕ್ಕರೆ ಕಾಳು ಹಾಕುತ್ತೆ, ಇರುವೆ ಹಾಕತ್ತೆ, ಎಂಥದ್ದು ಅಕ್ಕಿ ಕಾಳು ಹಾಕುತ್ತೆ, ಏನು ಹಾಕ್ತೀರಾ ಅಂದೆ. ಸರ್ ಇವು ಯಾವ ಹಾಕಲ್ಲ ಸರ್, ದಿವಸ ಡಿ ಪುಡಿ ಉದುರಿಸ್ತಾ ಇರುತ್ತೆ ಸರ್ ಅಂತ ಅಮ್ಮ ಅಂತೇಳಿ. ಗಮನಿಸಿ, ನಿಮಗೆ ಬದುಕು ಅಂತಕ್ಕಂಥದ್ದು ಸಂಗತಿ ಸಣ್ಣದಾದ್ರೂ ಕೂಡ ಇಂಥ ವಿಕೃತವಾದಂಥ ದಿಕ್ಕಿನ ಕಡೆ ಹೋಗ್ತಾ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಇಂಥ ಆಧ್ಯಾತ್ಮಿಕವಾದಂಥ ಸತ್ಯದ ಪರಿಚಯ ಆಗಬೇಕು ಅಂದರೆ ಈ ಕಾರ್ಯಕ್ರಮ ಕರ್ಕೊಂಡ್ಬರ್ಬೇಕಲ್ಲ. ಶಾಸಕರಾದಿಯಾಗಿ ಪೂಜ್ಯರಾದಿಯಾಗಿ ಅನೇಕ ಕೊರಗನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿರ್ತಕ್ಕಂಥ ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೀನಿ. ಈಗ ರಜಾ ಇದೆ ಅಲ್ವಾ? ರಜಾ ತಾನೇ ಈಗ ಬಾಕಿ ಅಂತ ನಿಜ. ಅದು 98-99% ತೆಗಿಬೇಕು, ರ್ಯಾಂಕ್ ತೆಗಿಬೇಕು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಒಂದು ಹುಡುಗಿ 625ಕ್ಕೆ 625 ತೆಗೆದಿದೆ. ಡೆಫಿನೆಟ್ ಆಗಿ ಹುಡುಗಿಗೆ ಒಂದು ಇಲ್ಲೊಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ ಅಂತೇಳಿ. ಆ ಸಾಧನೆ ಬಗ್ಗೆ ನನಗೆ ಖುಷಿ ಇದೆ, ಅದು ಬೇರೆ ಪ್ರಶ್ನೆ. ಅದು ಒಂದು ಗಮನದಲ್ಲಿ ಇಟ್ಕೊಳ್ರಿ. ಶಾಲೆ ಅದಷ್ಟೇ ಅಲ್ಲ ರೀ, ಇದೊಂದು ಶಾಲೆ ಅಂತೇಳಿ, ಇದೊಂದು ಓಪನ್ ಯೂನಿವರ್ಸಿಟಿ ಅನ್ಸಲ್ವ ನಿಮಗೆ? ಪರಮಪೂಜ್ಯರು ಯಾವ ಊರಿಂದ ಎಷ್ಟು ಫಂಕ್ಷನ್ ಮಾಡಿರ್ಬೋದು ಇಲ್ಲಿ ಬಂದ ಮೇಲೆ. ಎಲ್ಲ ಊರಿಗೂ ಹೋಗಿ ಓದೋ ಜಾಗದಲ್ಲೆಲ್ಲ ಒಂದು ಶಾಲೆ ಮಾಡ್ತಾ ಇರಲ್ರಿ. ಇಂಥ ನಡೆದಾಡ್ತಕ್ಕಂಥ ಮೂವಿಂಗ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದಂಗೆ ಅಂತೇಳಿ ಆ ಪೂಜ್ಯರು ಬರ್ತಾ ಇದ್ದಾರೆ, ನಮ್ಮ ಶಾಸಕರು ಬರ್ತಾ ಇದ್ದಾರೆ. ಇಲ್ಲೇನೋ ಒಂದು ಅರಿವಿನ ಮಹಾಮನೆ ನಿರ್ಮಾಣ ಆಗ್ತಾ ಇದೆ ಅಂದರೆ ಮಕ್ಳನ್ನ ಕರ್ಕೊಂಡ್ಬರ್ಬೇಕಲ್ಲ, ಬರ್ಬೇಕ ಬೇಡ ಮಕ್ಕಳು? ಈಗ ಯೋಚನೆ ಮಾಡಿ, ತಂದೆ ತಾಯಿಗಳಿಗೆ ಕೇಳಿ ಆ ಸ್ಥಿತಿಲಿ ಇದೀವ ನಮಗೆ? ಏನು ಬೇಕಾಗಿಲ್ಲ ಮಕ್ಕಳಿಗೆ ಅಂತ ಅನಿಸ್ತೀವಲ್ವ ನಿಮಗೆ? ಇವತ್ತು ಮನೆಗಳೆಲ್ಲವೂ ಕೂಡ ಒಂದು ದುರಂತಕ್ಕೀಡಾಗಿದ್ರೆ ನಮ್ಮ ಅಪ್ಪ ಏನು, ನಮ್ಮ ಅಮ್ಮ ಏನು, ನಮ್ಮ ಅಜ್ಜ ಏನು, ನಮ್ಮ ಅಜ್ಜಿ ಏನು, ಒತ್ತಿಗೆ ಏನು, ನಾದ್ನಿ ಏನು, ಚಿಕ್ಕಮ್ಮ ಏನು, ದೊಡ್ಡಮ್ಮನೇನು, ನನ್ನ ಊರು ಅಂದ್ರೇನು, ನನ್ನ ಮಠ ಅಂದ್ರೇನು, ಸ್ವಾಮೀಜಿ ಅಂದ್ರೇನು, ನಮ್ಮೂರು ದೇವರು ಅಂದ್ರೇನು, ನಮ್ಮೂರು ಉತ್ಸವ ಅಂದ್ರೇನು, ಇಂಥ ಪ್ರಜ್ಞೆಗಳಿಂದ ಮಾಯವಾಗಿ ಪ್ರಾಯಶಃ ವಿಚಿತ್ರವಾದಂಥ ದಿಕ್ಕಿನ ಕಡೆ ಮಕ್ಕಳಿಂದ ಸಾಕ್ತಾ ಇದ್ದಾರೆ ಅಂದರೆ ಅದು ಮೊದಲನೇ ರೋಲ್ ನಮ್ಮ ಹೆತ್ತವರು ಅಂದರೆ ನಮ್ಮ ಮನೆ ಅಂತೇಳಿ. ಪ್ರಾಯಶಃ ಈ ಮನೆ ಮನಸ್ಸನ್ನು ಕಟ್ಟತಕ್ಕಂಥ ನಿಟ್ಟಿನಲ್ಲಿ ವಚನಕಾರರು ದೊಡ್ಡ ಆದ್ಯತೆ ಕೊಟ್ಟಿದ್ದಾರೆ ಅಂತೇಳಿ. ನಿಮ್ಮ ಮನೆಗಳೆಲ್ಲವೂ ಕೂಡ ನಮ್ಮ ಮನೆಗಳೆಲ್ಲ ಮಹಾಮನೆ ಆಗಬೇಕು ಅಂದರೆ ದಯಮಾಡಿ ಇಂಥ ಸಮಾರಂಭಕ್ಕೆ ಮಕ್ಕಳನ್ನ ಕರ್ಕೊಂಬರ್ರಿ. ನಾನು ಇಲ್ಲಿ ಕೂತು ಹಾಗೆ ಕಣ್ಣಾಡಿಸ್ತಾ ಇದ್ದೆ. ಆಲ್ಮೋಸ್ಟ್ 40-50 ವರ್ಷ ಮೇಲ್ಪಟ್ಟವರೇ ಜಾಸ್ತಿ ಇದ್ದೀವಿ. ಪ್ರಾಯಶಃ ಶಾಸಕರು ಬಯಸಿದಂಥ ವಯೋಮಾನದ ಗ್ರೂಪ್ ಭಾರಿ ಕಡಿಮೆ ಇದೆ.
ಇದು ಒಂದು ದುರಂತದ ಸಂಕೇತ. ಇನ್ನು ಮತ್ತೆ ತೀರ್ಮಾನ ಮಾಡ್ಕೊಳ್ಳಿ. ಮಲ್ಲಿಕಣ್ಣ ಭಾಷಣ ಮಾಡ್ತಾ ಒಂದು ಆದ್ಯತೆ ಕೊಡೋಕೆ ಹೇಳಿದ್ರಿ. ಏನು ಅಂದರೆ ಬುದ್ಧಿ ಎಲ್ಲಿ ನೋಡಿದ್ರು ಹೆಣ್ಣು ಸಿಗ್ತಾ ಇಲ್ಲ, ದಯವಿಟ್ಟು ಅದ್ರ ಬಗ್ಗೆ ಒಂದು ಗಮನ ಕೊಡಿ ಅಂತೇಳಿ ಅವ್ರು ಹೇಳಿದಾಗ ಅದನ್ನು ಪುಷ್ಟೀಕರಿಸ್ತಾ ಪೂಜ್ಯರ ಹತ್ರ ನನ್ನೊಂದು ದಿನ ಇದೊಂದು ಸ್ಟ್ರಿಕ್ಟ್ ಆದೇಶ ಮಾಡಬೇಕು ಅಂತೇಳಿ ಒಂದು ಗೌರ್ಮೆಂಟ್ ಸರ್ಕ್ಯುಲರ್ ಆದಂಗೆ ಹೆಂಗೆ ತಮಿಳು ಹೇಳ್ತಿದ್ದಾರೆ ಹಂಗೆ ಯಾವುದೇ ಸಮಾರಂಭಕ್ಕೆ ಬರ್ಬೇಕಾದ್ರೆ ನಿಮ್ಮ ಮಕ್ಳಾಗಿ ಕರ್ಕೊಂಬಂದಿಲ್ಲ ಅಂತ ಹೇಳ್ಬೇಕು. ಬಾಕಿ ಅಂತ ಹೇಳ್ತಾರಲ್ವಾ, ಇಲ್ಲ ಸ್ವಾಮಿ ಟ್ಯೂಷನ್ಗೆ ಹೋಯ್ದ, ಇಲ್ಲ ಸ್ವಾಮಿ ಹಿಂಗೆ ಹೋಯ್ದ ಅಂತ. ಇವತ್ತೇನು ಹೇಳ್ತೀರಾ? ಈಗ ಯಾವ ಟ್ಯೂಷನ್ ಇದೆ ಈ ವಿಚಿತ್ರ. ಈಗಾಗಲೇ ಮತ್ತದಕ್ಕೆ ಶಿಬಿರಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ, ಅಲ್ಲಿಗೆ ಕಳಿಸಿದ್ದೀವಿ ಅನ್ನೋದಾಗಲಿ. ಭಾನುವಾರ ಕಾರ್ಯಕ್ರಮ ಮಾಡಿದಾಗ ಅವತ್ತಾರು ಕರ್ಕೊಂಬರ್ಬೇಕು ತಾನೆ. ಪ್ರಾಯಶಃ ಇದನ್ನು ಸ್ಟ್ರೆಸ್ ಮಾಡಿ ಒತ್ತಾಯ ಹಾಕಿ ಪ್ರಾಯಶಃ ಆ ಮುಖೇನ ಮಕ್ಕಳನ್ನ ಟ್ರ್ಯಾಕಿಗೆ ತರಬೇಕಲ್ರಿ. ಇಲ್ಲಾಂದ್ರೆ ಹೇಳಿ ಕೇಳ್ತಾವೆ ಭಾರಿ ಓದ್ತಾವ ಮಕ್ಕಳು, ಗೊತ್ತವ್ರಿಗೆ ಬಸವ ಪರಂಪರೆ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕುವೆಂಪು ಹೇಳಿದ್ದಾರೆ, ಭಾರಿ ಓದ್ತಾರ ಅವರು. ಇಂಥ ಸಂದರ್ಭದಲ್ಲೇ ಬಂದು ಶಾಸಕರ ಅನುಭವದ ಮಾತು ಕೇಳಬೇಕು. ಇಂಥ ಸಂದರ್ಭದಲ್ಲೇ ಬಂದು ಪರಮ ಪೂಜ್ಯರ ಆಶೀರ್ವಚನ ರೆಡಿ ಮುತ್ತು ಕೇಳಬೇಕು. ಇಂಥ ಸಂದರ್ಭದಲ್ಲೇ ಸಾಹಿತ್ಯಗಳಾಡ್ತಕ್ಕಂಥ ಉಪನ್ಯಾಸದ ಉವಾಚಗಳನ್ನು ಕೇಳಬೇಕಲ್ಲ. ಇಂಥ ಒಂದು ಅವಕಾಶವನ್ನೇ ಮಕ್ಕಳಿಂದ ವಂಚಿತರನ್ನ ಮಾಡ್ತಕ್ಕಂಥ ಇದೆಯಲ್ಲ, ಅದರಿಂದ ಹೊರಗೆ ಬಂದು ವಿಶಾಲವಾಗಿ, ಅದಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಮಕ್ಕಳಿಗೆ ಗೊತ್ತಿದೆ, ನಾಳೆ ಕೆಂಡಾರ್ಚನೆ ಬಗ್ಗೆ ಪೂಜನೆ ಕೇಳ್ತಾ ಇದ್ದೇನೆ. ಬಸವರಾಜಯ್ಯನವ್ರನ್ನ ಎಷ್ಟು ಉದ್ದ ಮಾಡಿದ್ದೀರಾ, ಅಗಲ ಎಷ್ಟಿದೆ, ಎಷ್ಟು ಹೆಜ್ಜೆ ಇಡ್ತಾರೆ ಅಂತೆಲ್ಲ ಕೇಳಿದ್ವಲ್ಲ, ನೋಡ್ಬೇಕಲ್ಲ. ಅದು ಎಲ್ಲವೂ ಗೊತ್ತಾಗಬೇಕಲ್ರಿ. ಗೊತ್ತಾಗಲಿಲ್ಲ ಅಂದರೆ ಈಗ ನಿಮಗೆಲ್ಲ ಗೊತ್ತಿದ್ರಪ್ಪ, ನಾವು ಮಠಕ್ಕೆ ಹೋದಾಗ ಪೂಜರು ಕೊಡ್ತಕ್ಕಂಥದ್ದು ಜ್ಯೋತಿ ಸ್ವರೂಪದ ಮಂಗಳಾರತಿ. ಅದು ಆ ಗದ್ಗೆ ಹೋಯ್ದು ಜಯಚಂದ್ರಶೇಖರ ಸ್ವಾಮಿಗಳಿಗೆ ಅಂದರೆ ಅದೊಂದು ಮಂಗಳಾರತಿ ಅಂತೇಳಿ ಕೈ ಮುಗಿತೀವಲ್ವಾ. ಇವತ್ತಿನ ಮಕ್ಳಿಗೆ ಗೊತ್ತಿದೆ ಮಂಗಳಾರತಿ ಅಂದ್ರೆ ಏನು ಅಂತ. ಏನಂತ ಖಂಡಿತ ಗೊತ್ತಾವು, ಹೆಂಗೆ ಮಾತಾಡ್ತವೆ. ರಾತ್ರಿ ನಿಮ್ಮನೆ ಬಂದಪ್ಪ, ನಿಮ್ಮ ಅಪ್ಪನ ಸಿಕ್ಕೊಂಡೆ ಮಂಗಳಾರತಿ ಮಾಡ್ತಿದ್ದ, ಅವ್ನು ಕೆಟ್ಟ ಬೈತಿದ್ದ, ಅದನ್ನೇ ಮಂಗಳಾರತಿ ತಿಳ್ಕೊಂಡ್ಬಿಡ್ರಿ. ಹೌದು, ಅದು ಗೊತ್ತಾಗ ನಿಮಗೆ. ತೀರ್ಥ ಅಂದ್ರೆ ಅದು ಪರಮ ಪೂಜ್ಯರ ಪಾದೋದಕ ರೀ. ನಾವು ಹೋದ ಬಸವರಾಜನ ದೇವಸ್ಥಾನಕ್ಕೆ ಹೋದಾಗ ಕೊಟ್ಬಿಟ್ರೆ ಅದು ಪವಿತ್ರವಾದಂಥ ತೀರ್ಥ ಅಂತೇಳಿ ಸ್ವೀಕಾರ ಮಾಡ್ತೀವಲ್ವಾ. ದೇವಸ್ಥಾನಕ್ಕೆ ಬಂದು ತೀರ್ಥ ತಾಂಡಿದ್ರೆ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಏನು ಮಾತಾಡ್ತಾರೆ ಗೊತ್ತಾ ನಿಮಗೆ? ಇವರು ಮಾತಾಡಲ್ವಾ? ಏನಪ್ಪ ಮೊದಲೆಲ್ಲ ಭಾರಿ ಜೋರಾಗಿ ಗೊತ್ತಿದೆ, ಈಗೇನು ತೀರ್ಥ ಹಾಕಕ್ಕೆ ಗೊತ್ತೇ ಇಲ್ಲ, ಇವ್ ಬಿಟ್ಬಿಟ್ಟು ತೀರ್ಥ ಹಾಕದ ಅಂತವೆ. ಏನೊಂದಿದೆ ತೀರ್ಥ ಅಂದ್ರೆ ಏನೇನು ಗೊತ್ತಲ್ಲ ನಿಮಗೆ. ಪ್ರಾಯಶಃ ಇಂಥ ಅಭ್ಯಾಸಗಳಿಂದ ದೂರ ಹೋದ್ರೆ ನಮ್ಮ ಶಬ್ದಗಳ ಅಪಪ್ರಚಾರ ಅಷ್ಟೇ ಅಲ್ಲ, ನಮ್ಮ ಅಭ್ಯಾಸಗಳು ಕೂಡ ವಿಚಿತ್ರವಾದಂಥ ದಾರಿ ತಪ್ಪತಕ್ಕಂಥ ನಿಟ್ಟಿನಲ್ಲಿರೋದ್ರಿಂದ ಪ್ರಾಯಶಃ ಸರಿಯಾದ ಕ್ರಮದ ಕಡೆ ಸಾಗಿಸಬೇಕಾದಂಥ ದೊಡ್ಡ ಮಾರ್ಗ ನಮ್ಮದೊಂದು ಶರಣ ಮಾರ್ಗ ಅಂತಿದೆ, ಒಂದು ಬಸವ ಮಾರ್ಗ ಅಂತಿದೆ, ಅಂತ ಆಧ್ಯಾತ್ಮಿಕವಾದಂಥ ಮಾರ್ಗ ಅಂತಿದೆ. ಆ ಮಾರ್ಗಕ್ಕೆ ಹೆಚ್ಚೆಚ್ಚು ಬರಬೇಕು ಅಂತಕ್ಕಂಥ ಶಾಸಕರ ಅಪೇಕ್ಷೆಗೆ ನಮ್ಮ ಸಮರ್ಥನೆಯನ್ನ, ನಮ್ಮ ಪುಷ್ಟೀಕರಣವನ್ನ ಪ್ರಾಯಶಃ ನಿಮ್ಮೆಲ್ಲರೂ ದೊಡ್ಡ ಚಪ್ಪಾಳೆ ಮುಖೇನ ಕೊಡ್ತಾ ಇದ್ದೀನಿ. ಏನೋ ನನ್ನ ಪುಣ್ಯ ಪೂಜ್ಯರ ಕೃಪೆ, ನಮ್ಮ ಇಲ್ಲಿ ಅದು ಬಸವ ಕೃಪೆ ಅಂತ ಕಾಣುತ್ತೆ. ನನ್ನ ಹಿರಿಯ ಮಗನಿಗೇನೋ ಒಂದು ಒಳ್ಳೆ ಹೆಣ್ಣು ಸಿಕ್ತು, ಇಬ್ಬರು ಬೆಂಗಳೂರಾಗಿದ್ದಾರೆ. ಆದ್ರೆ ನನ್ನ ಎರಡನೇ ಮಗ ನಿಮ್ಗೆ ತಮಾಷೆಗೆ ಹೇಳಲ್ಲ, ಇಂಥ ಮುಂದೆ ಅದೇನು ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೇ ಇದ್ರೂ ಕೂಡ ಒಂದು ಸತಿ ಹೇಳ್ಬಿಡ್ತೀನಿ. ಇಲ್ಲಿ ಕೋಟಿಗೊಬ್ಬ ಅಂತ ಒಂದು ಪಿಕ್ಚರ್ ಕೇಳಿದಿರಲ್ಲ, ನನ್ನೊಂದು ಕೋಟಿಗೊಬ್ಬಲ್ಲ 1000 ಕೋಟಿಗೊಬ್ಬ ಇಂಥ ಮಕ್ಕಳು ಬಿಡ್ತಾವೇನೋ ಅಂತೇಳಿ ಒಂದು ಅದ್ಭುತವಾದಂಥ ಒಂದು ನನ್ನ ಇಳಿಸೋದ ನಿಮಗೆ ಹೇಳ್ತೀನಿ. ಅಷ್ಟು ಸಜ್ಜನ ನಾವೇನಾದರೂ ಲೋಕಾನುಭವದ ಬಗ್ಗೆ, ಒಂದು ಸಂಸಾರದ ಬಗ್ಗೆ, ನಮ್ಮ ನಡವಳಿಕೆಗಳ ಬಗ್ಗೆ ನಮ್ಮ ಅಹಂಕಾರ ಇಳಿಸಿ ಅಪ್ಪಾಜಿ ಇನ್ನೂ ಸರಿದಾರಿಗೆ ಬರಬೇಕು, ಇನ್ನೂ ಹಿಂಗೆ ಮಾತಾಡಬೇಕು, ಹಿಂಗೆ ಮಾಡಿದ್ರಿ ಅಂತ ತಿರ್ತಕ್ಕಂಥ ಅದ್ಭುತವಾದಂಥ ಮೆಚುರಿಟಿ, ಅದ್ಭುತವಾದಂಥ ಪ್ರೌಢಿಮೆ ಅಂತ ಮಗನಿಗೆ ಅವ್ನು ನಂಬಿರೋದು ನೆಲ ನಂಬಿರ್ತಕ್ಕಂಥವನು. ಒಂದು ಸತಿ ಹೇಳಬೇಕು ಅಂದರೆ ಸಂಸಾರದಲ್ಲಿ ಮನೆಯಲ್ಲಿ ಆನಂದ ಅಂತೇಳಿ ಏನಾರು ಭಾವಿಸ್ಬೇಕು, ಹೆಂಗಿರಬೇಕು ಅಂತ ನೋಡಿದರೆ ನನ್ನ ಜಂಬಕ್ಕೆ ಹೇಳ್ತಾ ಇಲ್ಲ, ಸದ್ವಿನಯದಿಂದ ಹೇಳ್ತಾ ಇದ್ದೀನಿ. ಪ್ರಾಯಶಃ ಅದಕ್ಕೆ ದೊಡ್ಡ ಡೆಮೋ ಒಂದು ಫ್ಲ್ಯಾಟ್ ಇದ್ದರೆ ಅದು ನಮ್ಮ ಮನೆ ಅಂತೆ. ಅಷ್ಟು ಆನಂದದ ಒಂದು ತವರಿದ್ದಂಗೆ ನನ್ನ ಹೆಂಡತಿ ಆಗಲಿ, ನಮ್ಮ ಅವ್ವ ಆಗಲಿ, ನನ್ನ ಮಕ್ಕಳಾಗಲಿ. ನಾನು ಬಾರಿ ಮಲ್ಟಿ ಮಿಲಿಯನರ್ ಅಂತ ಏನು ಕೇಳ್ತಿರಲ್ಲ, ನಮ್ಮ ದಾವಣಗೆರೆ, ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಹಣ 1000 ಕೋಟಿ ಇದಾವೆ ಕಣ, 500 ಕೋಟಿ ಇದ್ದಾರೆ ಅಂತ ಯಾರು ಹೇಳ್ತಿರಲ್ಲ, ಆ 1000 ಕೋಟಿ ಮನೆಯಲ್ಲಿ ಇರ್ತಕ್ಕಂಥ 1000 ಪಟ್ಟು ನೆಮ್ಮದಿ ಖುಷಿ ಅದು ನಮ್ಮನೇಲಿದೆ ಅಂತಕ್ಕಂಥ ಸತ್ಯ ನನಗೆ ಗೊತ್ತಿದೆ. ಅಂತ ನೆಮ್ಮದಿ ಮನೆಗೂ ಕೂಡ ಸೊಸೆ ತರಬೇಕಾದ್ರೆ ನಾನು ನೀರು ಕುಡಿತಾ ಇದ್ದೀನಿ, ಇನ್ನು ಹುಡುಕದ್ರಾಗೆ ಇದ್ದೀನಿ, ಅದ್ರ ಕತೆ ಬೇರೆ ಇದೆ ಅಂತ. ಆಮೇಲೆ ಪೂಜ್ಯರ ಸನ್ನಿಧಿಗೆ ಒಂದು ಮಾತು ತಮೇಣ, ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ ಮರವಂಜಿ ಅಂತೇಳಿ ಬೆಳಗೂರು ಹತ್ರ. ಆ ಊರವರೆಲ್ಲ ಒಂದು 20 ಜನ ಬಂದು ಒಂದು ಮನವಿ ಕೊಟ್ಟು, ಇಷ್ಟು ಮನವಿ ಇದೆ ಒಂದು ಲೆಟ್ರು. ನಮ್ಗೆ ಆಶ್ಚರ್ಯ ಆಯ್ತು, ಏನೋ ಹಿಂಗೆ ಕೇಳ್ತಾರಲ್ಲ ಶಾಸಕರನ್ನ ಭಿನ್ನವತ್ತಲೆ ಕೊಡ್ತಾರಲ್ಲ, ಹಂಗೇನೆ ಕೇಳಿದ್ರೆ ಅಂತ ಮಾಡ್ಕೊಂಡ್ರೆ ಉಜ್ಜಿನಿ ಜಗತ್ಗಳು ಬಂದಿದ್ರು ಅವತ್ತು. ನನಗೆ ನಿಜಕ್ಕೂ ಕೂಡ ಅವತ್ತು ವ್ಯಥೆ ಆಗ್ಬಿಡ್ತು, ಶಾಕ್ ಆಯ್ತು. ಹೆಂಗಾಯ್ತು ಅಂದರೆ ಆ ಮರವಂಜಿಯವರು ಕೊಟ್ಟಂಥವ್ರು ವಿತ್ ಲಿಸ್ಟ್ ಕೊಟ್ಟಿದ್ರು. ಇದೇ ನಮ್ಮೂರಿಗೆ ಏನು ಕಾಟ ಕಾಡ್ತೈತೆ ಅಂತ ಗೊತ್ತಿಲ್ಲ, ಹೆಂಗಾಗಿದೆ ಅಂದರೆ ನಮ್ಮೂರು ಪರಿಸ್ಥಿತಿ ಅಂದರೆ ಅವ್ರು ವಿತ್ ಲಿಸ್ಟ್ ಬಂದಿದ್ರು. 96 ಜನ ಗಂಡು ಮಕ್ಕಳಿದ್ದಾರೆ, ಎಲ್ಲರೂ 40 ವರ್ಷ, 41 ವರ್ಷ, 42 ವರ್ಷ, ಇನ್ನೊಂದು ಅದರ ಒಂದು 50 ವರ್ಷ ದಾಟಿರೋದಾರೆ. ಏನು ಪಾಪ ಬುದ್ಧಿ ಇದು, ಏನು ಕರ್ಮ ಮಾಡಿದ್ವಿ. ಆದ್ದರಿಂದ ನೀವು ಯಾವಾಗ ಬರ್ತೀರಿ, ಇದು ಹೋಮ ಮಾಡ್ತೀರೋ ಅವನ ಮಾಡ್ತಿರೋ ಗೊತ್ತಿಲ್ಲ, ಇದು ಪರಿಹಾರ ಆಗಿ ನಮ್ಮೂರಲ್ಲಿ ವಧು ಸಿಕ್ಕಬೇಕು ಅಂತ ಒಂದು ವರ ಕಂಡಿಸುವಂತಕ್ಕಂಥ ಪ್ರಾರ್ಥನೆ ಮಾಡಿದ್ರು. ಅಂದರೆ ಯಾವ ಸ್ಥಿತಿಗೆ ನಮ್ಮ ಗಂಡಸರ ಸ್ಥಿತಿ ಬಂದಿದೆ ಅಂತಕ್ಕಂಥದ್ದನ್ನು ಹೆಣ್ಣುಮಕ್ಕಳು ಸ್ವಲ್ಪ ದುರಾಲೋಚನೆಯಿಂದ ಯೋಚನೆ ಮಾಡಿ ದಯಮಾಡಿ ಇದೊಂದು ಕಾಲ ರೀ, ವರದಕ್ಷಿಣೆ ಅಂತೇಳಿ ನಮಗೆ ಗೋಳೈಕೆಂತಿದ್ರಿ, ಈಗ ಒಂದು ಒಳ್ಳೆ ಕಾಲ ಸಿಕ್ಕಿದೆ ನಾವು ಗೋಳೈಕೆಂತೀವಿ ಅಂತಕ್ಕಂಥ ಪ್ರಿಜುಡೈಸ್ ಆಗ್ದಂಗೆ. ಎಸ್, ಒಂದು ನೆಮ್ಮದಿ ಬೇಕು ಅಂದರೆ
ಭಾರಿ ನಂಬಿರ್ತಕ್ಕಂಥ ಒಳ್ಳೆ ಹುಡುಗರಿದ್ದಾರೆ, ಅವ್ರನ್ನ ಒರೆಸ್ತೀವಿ ಅಂತಕ್ಕಂಥ ವಿಶಾಲ ಪ್ರಜ್ಞೆ ಆ ತಾಯಂದ್ರಲ್ಲಿ, ಸಹೋದರಿಯರಲ್ಲಿ, ಹೆಣ್ಮಕ್ಳಲ್ಲಿ ಬರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಎಲ್ಲ ಊರುಗಳಲ್ಲೂ ಮಲ್ಲಿಕಣ್ಣನ ಪರಿಸ್ಥಿತಿ ಮುಂದುವರಿತಾ ಇದೆ. ಇನ್ನು ಮುಂದೆ ಪರಮ ಪೂಜೆಗೆ ಹೇಳೋದು ತಿಂಗಳಿಗೆ ಒಂದ್ಸರಿ ಮಾಸಿಕ ಅಂತ ಮಾಡ್ತಾರಲ್ಲ, ನನ್ನೊಂದು ವಿನಂತಿ, ದಯಮಾಡಿ ಒಂದು ಮ್ಯಾರೇಜ್ ಬ್ಯೂರೋ ಅಂತೇಳಿ ಮಾಡಿ, ಪ್ರಾಯಶಃ ನಮ್ಮಲ್ಲಿ ಯಾರ್ಯಾರಿಗೆ ಹೆಣ್ಣು ಸಿಗ್ತಾ ಇಲ್ಲ ಆ ಹೆಣ್ಣು ಸಿಗದೇ ಇರೋರಿಗೆ ಎಲ್ಲರಿಗೂ ಸಮೇತ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಇದೆ. ಈಗಾಗಲೇ ನಮ್ಮ ತರಬಾರ್ದು ಒಂದು ವೆಬ್ಸೈಟ್ ಇದೆ, ಅಲ್ಲೆಲ್ಲ ಇದೆ. ನಮ್ಮ ಬೈಪಾಸ್ ಕೇಂದ್ರದಲ್ಲೂ ಕೂಡ ಅಂಥದ್ದೊಂದು ಆಗಲಿ ಅಂತೇಳಿ ಮಲ್ಲಿಕಣ್ಣ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಅದನ್ನು ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡಿ ಇದಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇಷ್ಟೊತ್ತು ಕೂಡ ಇಷ್ಟೊಂದು ತಾಳ್ಮೆಯಿಂದ ನಮ್ಮ ಮಾತು ಕೇಳಿದ್ದೀರಾ, ಕೆಂಡಾರ್ಚನೆ ಮಾಡ್ತಾ ಇದ್ದೀರಾ. ಭಗವಂತನ ನನ್ನೊಂದು ಇಷ್ಟೇ ಪ್ರಾರ್ಥನೆ, ಭಗವಂತ ನೀನು ಯಾರನ್ನು ಬೇಕಾದ್ರೂ ಪರೀಕ್ಷೆ ಮಾಡು, ದಯಮಾಡಿ ನೆಲ ನಂಬಿರ್ತಕ್ಕಂಥ ಮಣ್ಣಿನ ಮಕ್ಕಳು ರೈತರನ್ನ ಜಾಸ್ತಿ ಪರೀಕ್ಷೆ ಮಾಡಬೇಡ, ನಿಂದಿಷ್ಟೇ ಪ್ರಾರ್ಥನೆ. ವಿಶೇಷವಾಗಿ ನಮ್ಮ ಚಟ್ನಳ್ಳಿ ಮಹೇಶ್ ಅವ್ರ ಉಪನ್ಯಾಸವನ್ನು ಮಾಡ್ತಾ 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 ಅವ್ರು ಎಷ್ಟು ಜೋರು ಮಾತಾಡಿದ್ರಪ್ಪ ಅಂತಂದರೆ, ಎಷ್ಟು ಹಳೆ ಜನಪದ ಹಾಡುಗಳು ಹೇಳಿದರು, ಎಷ್ಟು ತತ್ವ ಹೇಳಿದರು, ವಚನಗಳು ಹೇಳಿದರು, ಇಷ್ಟಲಿಂಗ ಸ್ಥಾವರಲಿಂಗ ಹೇಳಿದರು, ದೇವಸ್ಥಾನ ಹೇಳಿದರು, ದೇಗುಲ ಹೇಳಿದರು, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಇಂಥವೆಲ್ಲ ಹೇಳಿದ್ರಲ್ಲ, ನಮಗೆ ಅವ್ರನ್ನ ನೋಡ್ತಾ ಇದ್ದಾಗ ಆಶ್ಚರ್ಯ ಆಯಿತು. ಅಲ್ಲ ಮರೆಯ ಮೊನ್ನೆ ಒಂದು 6-7 ತಿಂಗಳ ಕೆಳಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡದ್ದು ಇದೇ ಮನುಷ್ಯನ ಅಂತ ಹೇಳಿ. ಬಹುಶಃ ಡಾಕ್ಟ್ರ್ ಕಂಡಿರ್ಬೇಕು ಏನಪ್ಪಾ ಅಂತಂದ್ರೆ, ಹೃದಯ ಹಿಂಗೆ ನಾವು ಸಾಮಾನ್ಯ ಸ್ಟಂಟ್ ಹಾಕ್ಬೇಕಾದ್ರೆ ಎಲ್ಲಿಂದನೋ ಆ ರಕ್ತನಾಳದೊಳಗೆ ಒಂದು ಮಿಷಿನ್ ಕಳಿಸಿ ಸ್ಟಂಟ್ ಹಾಕಿಬಿಡ್ತಾರೆ. ಆದ್ರೆ ಇವ್ರಿಗೆ ಹಂಗಲ್ಲ, ಹೃದಯನೇ ತೆರೆದು, ಎದೆಗೂಡನ್ನು ತೆರೆದು ಶಸ್ತ್ರಚಿಕಿತ್ಸೆ ಮಾಡಿ ಸ್ಟಂಟ್ ಹಾಕಿದ್ರು. ಬಹುಶಃ ಡಾಕ್ಟ್ರಿಗೆ ಏನಾರ ಕಂಡತಲ್ಲಿ ಅಂತಂದ್ರೆ, ಹೃದಯದೊಳಗೆ ರಕ್ತ ಮತ್ತು ಮಾಂಸಖಂಡಗಳ ಜೊತೆಯಲ್ಲಿ ಏನಾರ ಬೇರೆ ಕಂಡತಪ್ಪ ಅಂತಂದ್ರೆ ಸಾಹಿತ್ಯ, ಸಂಸ್ಕೃತಿ, ಜನಪದ ಅದೇ ಅವ್ರ ಹೃದಯದೊಳಗೆ ಕಂಡತೇನಪ್ಪ ಅಂತ ನಮಗೆ ಅನ್ನಿಸ್ತು. ಎಷ್ಟು ಮಾತಾಡಿದ್ರು ಮರೆಯರ. ಏನಾರ ಮರದ ಬಾಯಿಗಳಾಗಿದ್ರೆ ಎಷ್ಟು ಚೇಂಜ್ ಮಾಡ್ಬೇಕಾಗಿತ್ತು ಚಟ್ನಳ್ಳಿ ಮಹೇಶ್ವರ್ಗೆ. ಅಷ್ಟು ನಾಲ್ಗೆ ತಿರುಗುತ್ತೆ. ಈಗ ಹೇಳ್ತೀನಿ ನೋಡಿ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳಕ್ ಬರ್ತತೆ ನಿಮಗೆ? ಅದ್ರ ಅಷ್ಟೇ ಜೋರಾಗಿ ಟಂಗ್ ಟ್ವಿಸ್ಟರ್ ಅಂತಾರಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ತರೀಕೆರೆ ಕೆರೆ ಏರಿ ಮೇಲೆ 3 ಕರಿಕುರಿ ಮರಿ ಮೈತಿದ್ವು. ಹೇಳ್ರಿದನ್ ಜೋರಾಗಿ ಅಂದ್ರೆ ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇಂಥವೊಂದು ಜೋರಾಗಿ ಹೇಳ್ರಿ ಅಂದ್ರೆ ಅಷ್ಟು ತಪ್ಪಿಲ್ದಂಗೆ ಹೇಳುವಂಥ ರೀತಿ ಒಳಗಿರುವಂಥ ಒಂದು ವಾಕ್ಚಾತುರ್ಯ ಯಾರಿಗೈತಿ ಅಂದ್ರೆ ಚಟ್ನಳ್ಳಿ ಮಹೇಶ್ ಅವ್ರಿಗೆ. ಅವ್ರು ಮಾತಾಡ್ತಾ ಅವ್ರ ಇಷ್ಟಲಿಂಗದ ಬಗ್ಗೆ ಅವರು ತಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಖಂಡಿತ ಹೌದು, ಅವ್ರು ಏನು ಪ್ರಸ್ತಾಪ ಮಾಡಿದ್ರಲ್ಲ ಅದೆಲ್ಲದನ್ನು ಕೂಡ ನಾವು ಒಪ್ತೀವಿ.